ಮಡಿಲು ಅಂದ ತಕ್ಷಣ ಎಲ್ರಿಗೂ ಅರ್ಥ ಆಗುತ್ತೆ ಏನು ಅಂತ. ಸೊ ನಾನು ನಿಮ್ಮ ಸಂಘದಲ್ಲಿ ಒಬ್ಬಳಾಗಿ ಸೇರ್ಕೋತೀನಿ ಅಂತ ಹೇಳಿ ದರ್ಶನಕ್ಕೆ ಬರುವಂತ ನಿರ್ಧಾರ ಯಾಕೆ ಅಂತ. ಇವರು ಸೇವೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಅದಕ್ಕಿಂತ ಅದರಿಂದ ನಾನು ಹೇಳಿದೆ ನನಗೂ ನಿಮ್ಮ ಇದ್ರೆ ನಾನು ಒಬ್ಬಳಾಗ್ತೀನಿ. ನಿಮ್ಮ ಕುಟುಂಬದವರು ಆಗಾಗ ಬಂದು ನಿಮ್ಮನ್ನು ಭೇಟಿ ಆಗ್ತಾರ? ಯಾರಿದ್ದಾರೆ ಕುಟುಂಬದವರು ಇವಾಗ? ನಮ್ಮ ನಾದ್ನಿ ಮಗ ಬಿಟ್ಬಿಟ್ಟು ನೀವು ಊಟ ಮಾಡ್ಕೊಂಡೆ ನೀವು ಇರಿ ನಾನು ಬರ್ತೀನಿ ಅಂತ ಹೋದ. ಅವ್ರು ಹೋದ್ರೆ ನಾನು ಬರೋಲ್ಲ ಇನ್ಮೇಲೆ ಅಂತ. ದರ್ಶನ್ ಅವ್ರು ಕೊಟ್ಟ 50,000 ಏನ್ ಮಾಡಿದ್ರಿ, ಹೇಗೆ ಖರ್ಚಾಯ್ತು? ಅದಕ್ಕೆ ಖರ್ಚು ಬಂತಲ್ಲ, ಅದಕ್ಕೆ ಸರಿಯಾಗಿ ಅವ್ರು ಕೊಟ್ಟಿದ್ದಕ್ಕೆ ನಾನು ಅಲ್ಲಿಂದ ಬಿಡಬೇಕಾದ್ರೆ ಕೊಡೋದಿತ್ತಲ್ಲ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 5 ದಶಕಗಳ ಕಾಲ ಕಲಾ ಸೇವೆಯನ್ನ ನಿರ್ವಹಿಸಿದಂತಹ ನಟ, ಗಾಯಕ, ನಿರ್ಮಾಪಕ RN ಸುದರ್ಶನ್ ಅವರ ಪತ್ನಿ ಶೈಲಶ್ರೀ ಸುದರ್ಶನ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಎಲ್ರಿಗೂ ಕಾಡ್ತಿರಬಹುದು, ಎಲ್ಲಿದ್ದಾರೆ ಕುಟುಂಬ, ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಆದಂತಹ ಬೆಳವಣಿಗೆ, ಶೈಲಶ್ರೀ ಅವರು ಎಲ್ಲಿದ್ದಾರೆ, ಯಾಕೆ ವೃದ್ಧಾಶ್ರಮ ಸೇರಿದ್ರು, ಕುಟುಂಬವನ್ನು ಯಾಕೆ ತೊರೆದ್ರು ಅನ್ನುವಂಥ ಒಂದಷ್ಟು ಪ್ರಶ್ನೆ, ಗೊಂದಲಗಳಿಗೆ ಸ್ವತಃ ಅವರೇ ಉತ್ತರ ಕೊಡ್ತಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಈ ಸಂದರ್ಶನ. ಮೇಡಮ್ ನಮಸ್ತೆ. ಹೇಗಿದ್ದೀರಾ ಅಂತ ಕೇಳೋದು ಬೇಡ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಲೈವ್ಲಿ ಆಗಿದ್ದೀರಾ. ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ಮಡಿಲು ವೃದ್ಧಾಶ್ರಮ ಅಂತಿತ್ತು. ಐ ಥಿಂಕ್ ಮಡಿಲು ಅಂದ ತಕ್ಷಣ ಎಲ್ರಿಗೂ ಅರ್ಥ ಆಗುತ್ತೆ ಏನು ಅಂತ. ನಾನು ಇಲ್ಲಿ ಹಿಂದೆ ಒಂದ್ಸಲ ಒಬ್ಬರು ಜೊತೆ ಬಂದಿದ್ದೆ ಇಲ್ಲಿಗೆ. ಅವ್ರ ಜೊತೆ ಬಂದಾಗ ಇಲ್ಲಿ ಅಮ್ಮ ಹತ್ರ ಮಾತಾಡಿದೆ. ಎಲ್ಲ ಗೊತ್ತಾಯ್ತು ನನಗೆ, ತುಂಬ ಹಿಡಿಸ್ತು ಇದೆಲ್ಲ. ನಾನು ಹೇಳಿದೆ ನಾನು ಇಲ್ಲಿ ಒಬ್ಬ ಮೆಂಬರ್ ಆಗಿಬಿಡ್ತೀನಿ ಅಂತ. ಸರಿ ನೀವು ಇಲ್ಲಿ ಸೇರ್ಕೊಳ್ಳೋ ಹಾಗಿದ್ರೆ 20,000 ರೂಪೀಸ್ ಕೊಟ್ಟು ಸೇರ್ಕೊಂಬಿಡ್ಬೋದು ಅಂತ. ನನ್ನ ಹತ್ರ ಇತ್ತು, ತಗೊಳ್ಳಿ ಈಗಲೇ ಸೇರ್ಕೊಂಬಿಟ್ಟೆ ಅಂತ. ನಂದು ಯಾವಾಗಲೂ ಸ್ಪಾಂಟೇನಿಯಸ್, ಯಾವ ಯೋಚನೆ ಗೀಚನೆ ಏನು ಮಾಡಲ್ಲ. ಸೊ ನಾನು ಇವಾಗ ಐ ಆಮ್ ಪಾರ್ಟ್ ಆಫ್ ದಿಸ್ ಅನ್ನೋ ಥರ. ಆ್ಯಂಡ್ ದೆನ್ ನನ್ನನ್ನು ಕರ್ಕೊಂಡು ಬಂದಿದ್ದವರು ಅವರು ಎಸ್ ಅವ್ರ ಜೊತೆ ಅವ್ರದ್ದು ಏನೋ ಮಾತುಕತೆ ಇತ್ತು. ಅದೆಲ್ಲ ಮಾಡಿ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಅಮ್ಮ ಹೇಳಿದ್ರು ಬನ್ನಿ ಕೂತ್ಕೊಳ್ಳಿ ಅಂತ. ಆಮೇಲೆ ನಿಮ್ಮ ಫ್ಯಾಮ್ಲಿ ಎಲ್ಲ ಗೊತ್ತು ಅಂತ, ನಮ್ಮ ಫಾದರ್ ಇನ್ ಲಾ ಕಾಲದಿಂದ ಅವರು ಆ ಕಾಲದವ್ರು ತಾನೆ, ಅವ್ರು ಮಾಡಿದ್ದ ಪಿಕ್ಚರ್ಸು ಅದೆಲ್ಲ ಮಾತಾಡಿದ್ವಿ. ಆಮೇಲೆ ಸುದರ್ಶನ್ ಅವರು ಏನು ಒಳ್ಳೆ ಪರ್ಸ್ನಾಲಿಟಿ, ಅವರು ವೆರಿ ಹ್ಯಾಂಡ್ಸಮ್ ಮ್ಯಾನ್, ತುಂಬ ಪಿಕ್ಚರ್ಸ್ ಎಲ್ಲ ಮಾಡಿದ್ದಾರೆ, ನೀವು ಅಷ್ಟೇ ಎಲ್ಲ ಮಾಡಿದ್ದೀರಾ, ನಾವು ನಿಮ್ಮ ಪಿಕ್ಚರ್ಸು ನೋಡಿದ್ದೀನಿ ನಾನು, ಭಾಳ ಸಂತೋಷ ಆಯಿತು ಅಂತೆಲ್ಲ ಹೇಳಿದರು. ಆಮೇಲೆ ನಾನು ಹೇಳಿದೆ, ಅಮ್ಮ ನನಗೆ ಈ ಥರ ನಿಮ್ಮ ಇದು ಇಟ್ಸ್ ಎ ಸೀನಿಯರ್ ಸಿಟಿಸನ್ಸ್ ಹೋಮ್ ನೀವು ನಡೆಸ್ತಾ ಇದ್ದೀರಾ, ಐ ವುಡ್ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂದೆ. ಸೊ ನಾನು ನಿಮ್ಮ ಸಂಘದಲ್ಲಿ ಒಬ್ಬಳಾಗಿ ಸೇರ್ಕೋತೀನಿ ಅಂತ ಹೇಳಿದೆ. ಓ ಹೌದಾ, ಓ ಎಸ್, ಅವರಿಗೆ 20,000 ರೂಪೀಸ್ ಕೊಡಬೇಕಾಗತ್ತೆ, ಅದಕ್ಕೆ ನಾವು ತಗೊಳ್ಳಿ ಕೊಟ್ಟೆ. ಯಾಕೆ ಈ ನಿರ್ಧಾರ ಮಾಡಿದ್ರಿ ಅಂತ, ವೃದ್ಧಾಶ್ರಮಕ್ಕೆ ಬರುವಂಥ ನಿರ್ಧಾರ ಯಾಕೆ ಅಂತ? ನೋಡಿ, ನಾನು ಇಲ್ಲಿ ಬಂದಿದ್ದು ಆ ಟೈಮಲ್ಲಿ ನಾನು ಬಂದಿದ್ದು ಇದು ನಾಟು ಸೇರಕ್ಕೆ ಅಂತಲ್ಲ, ಏನಿಲ್ಲ. ಅದು ಆ ಟೈಮಲ್ಲಿ ಆ ಒಂದು ಸಿಚುವೇಶನ್ ಇರಲಿಲ್ಲ ನನ್ನ ಇದರಲ್ಲಿ. ನಾನು ನಾನು ಒಬ್ಬರ ಜೊತೆ ಬಂದಿದ್ನಲ್ಲ, ಅವರು ಇಲ್ಲಿಗೆ ಇವ್ರನ್ನ ಹೋಗಿ ನೋಡೋ ಕೆಲಸ ಇತ್ತು. ಸೊ ಅವ್ರ ಜೊತೆ ಇದ್ದಿದ್ರೆ ನಾನು ಬಂದು ಇವ್ರ ಹತ್ರ ಮಾತಾಡಿದೆ. ಆಮೇಲೆ ಅಮ್ಮ ಶಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಎಲ್ಲ ನಮ್ಮ ಮಾವನವ್ರ ಕಾಲದವ್ರು ತಾನೆ ಅವರು. ಸೊ ಅವ್ರದ್ದೆಲ್ಲ ಮಾತಾಡಿ ಹೀಗೆ ಹೊತ್ತು ಹೋಗೋದೇ ಗೊತ್ತಾಗಲಿಲ್ಲ, ನಾವು ಮಾತಾಡ್ತಾನೇ ಇದ್ವಿ. ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಭಾಳ ಖುಷಿ ಆಯಿತು ನನಗೆ. ಆಮೇಲೆ ನಾನು ಹೇಳಿದೆ, ಈ ಥರ ಇವರು ಸೇವೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಅದಕ್ಕಿಂತ ಅದರಿಂದ ನಾನು ಹೇಳಿದೆ ನನಗೂ ನಿಮ್ಮ ಇದ್ರೆ ನಾನು ಒಬ್ಬಳಾಗ್ತೀನಿ ಅಂತ ಹೇಳಿ, ನಾನು ಇಲ್ಲಿ ಆ್ಯಸ್ ಎ ಮೆಂಬರ್ ಆಫ್ ದಿಸ್ ಸಿಂಗ್ ನಾನು ಸೇರ್ತೀನಿ ಅಂತ ಹೇಳಿ ಸೇರಿಕೊಂಡೆ. ನಿಮ್ಮ ಕುಟುಂಬದವರು ಆಗಾಗ ಬಂದು ನಿಮ್ಮನ್ನು ಭೇಟಿ ಆಗ್ತಾರ? ನನ್ನ ಕುಟುಂಬದವರ ಯಾರಿದ್ದಾರೆ ಕುಟುಂಬದವರು ಇವಾಗ? ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಆವಾಗಲೇ ತೀರ್ಕೊಂಡ್ಬಿಟ್ರು. ನಮ್ಮ ಅಕ್ಕ ಇದ್ದರು ಈ ವರ್ಷದ ಬಿಗಿನಿಂಗಲ್ಲಿ, ಅವರು ತೀರ್ಕೊಂಡ್ಬಿಟ್ರು. ನನ್ನ ತಮ್ಮ ಒಬ್ಬ ಮಾತ್ರ ಪಾಟ್ನಾದಲ್ಲಿ ಇದ್ದಾನೆ. ಅವನ ಮಕ್ಕಳೆಲ್ಲ ಅಲ್ಲಿ ಡೆಲ್ಲಿಯಲ್ಲಿ ಒಬ್ಬಳು, ಇನ್ನೊಬ್ಬಳು ಅಹಮದಾಬಾದ್ ಆ ಥರ ಇದ್ದಾರೆ. ನಾನು ನಮ್ಮ ಯಜಮಾನರು ವೆನ್ ಹಿ ಪಾಸ್ಟ್ ಅವೇ, ಆವಾಗ ಅವರು ನನ್ನ ತಮ್ಮನ ಮಗಳು ಬಂದು ನನಗೆ ಏರ್ ಟಿಕೆಟ್ ಹಾಕಿ ನನ್ನನ್ನು ಕರ್ಕೊಂಡು ಹೋದ್ಲು ಅಲ್ಲಿ. ಸೊ ದಟ್ ವಾಸ್ ಡ್ಯೂರಿಂಗ್ ದ ಟೈಮ್ ಆಫ್ ಡಿಸೆಂಬರ್. ಸೊ ಅಲ್ಲಿ ನಾವು ಅವ್ರ ಜೊತೆ ಎಲ್ಲ ಇದ್ದು, ದೆನ್ ಆಫ್ಟರ್ವರ್ಡ್ಸ್ ಐ ಕೇಮ್ ಬ್ಯಾಕ್. ಬಂದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಬರ್ತೀನಿ. ಮನೆ ಖಾಲಿ ಇದೆ. ನಾನು ಹೋಗೋಕ್ಕೆ ಮುಂಚೆ ಅಫ್ಕೋರ್ಸ್ ಖಾಲಿ ಇತ್ತು, ಬಟ್ ನೆಕ್ಸ್ಟ್ ವಾಟ್ ಶುಡ್ ಐ ಡೂ ಅಂತ ನನಗೆ ಏನು ತೋಚಲಿಲ್ಲ ಆವಾಗ.
ಇನ್ ದ ಮೀನ್ ಟೈಮ್ ನಾನು ಅಲ್ಲಿ ಇದು ಖಾಲಿ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂತು. ಯಾಕಂದರೆ ಆ ಯಪ್ಪ ಇದು ಸೈಟ್ನ ಐ ಮೀನ್ ಫ್ಲ್ಯಾಟನ್ನು ಮಾರ್ತಾನಂತೆ. ಅವ್ರು ಆ್ಯಕ್ಚುಲಿ ಫ್ಲ್ಯಾಟ್ ತೊಗೊಂಡವರು ತೀರ್ಕೊಂಬಿಟ್ರು, ಒಂದು ಫಾದರ್ ತೀರ್ಕೊಂಬಿಟ್ರು. ಸೊ ಮಗ ಅಮ್ಮ ಇದೆಲ್ಲ ನಾವು ಮಾರ್ತೀವಿ, ನೀವು ಯು ಹ್ಯಾವ್ ಟು ವೇಕೇಟ್ ಅಂತ ಹೇಳಿದೆ. ಸರಿಪ್ಪ ಎಲ್ಲರೂ ಕೊಡೋ ಥರ ಟೂ ಮಂತ್ಸ್ ಟೈಮ್ ಕೊಡಬೇಕು, 2 ಮಂತ್ಸ್ ಟೈಮ್ ಕೊಡ್ತೀನಿ ಅಂತ ಹೇಳಿ. ಸೊ ಓಕೆ, ಆವಾಗಲೇ ಡಿಸೈಡ್ ಆಯಿತು, ನಾನು ಐ ಆಮ್ ಲೀವಿಂಗ್ ದಟ್ ಪ್ಲೇಸ್ ಅಂತ ಡಿಸೈಡ್ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಇವರು ಏನು ದರ್ಶನ್ ಅವರ ಬ್ರದರ್ ಅವರು 50,000 ರೂಪಾಯಿ ತಂದು ಕೊಟ್ಟರು. ಅಯ್ಯೋ, ಅವರು ದರ್ಶನ್ ಕೊಡೋಕ್ಕೆ ಹೇಳಿದ್ರು ಅಮ್ಮ ನಿಮಗೆ ಅಂತ. ನಾನು ಅಂದ್ಕೊಂಡೆ, ದರ್ಶನ್ ಅಂದರೆ ನನಗೆ ಯಾಕೋ ತುಂಬ ತುಂಬ ಪ್ರೀತಿ. ಯಾಕೆ ಗೊತ್ತಾ, ಅವರು ಝೂನಲ್ಲಿರೋ ಎಲ್ಲ ಅನಿಮಲ್ಸ್ಗೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅಲ್ಲ, ಪ್ರಾಣಿ ಪ್ರಿಯರು. ನಾನು ಪ್ರಾಣಿ ಪ್ರಿಯ, ನಮ್ಮ ಯಜಮಾನರು ಪ್ರಾಣಿ ಪ್ರಿಯರು. ಅದಕ್ಕೋಸ್ಕರ ನಾನು ಏನೋ ನನಗೆ ದರ್ಶನ್ ಅಂದರೆ ತುಂಬ ಇಷ್ಟ. ಅವ್ರ ಕಡೆಯಿಂದ ನನಗೆ ಇದು ಕೊಟ್ಟು ಕಳಿಸಿದಾರಾ ಅಂತ ನನಗೆ ಆಶ್ಚರ್ಯ ಆಯಿತು ನಿಜವಾಗ್ಲೂ. ಆಮೇಲೆ ಅಮ್ಮ ನೀವು ಇವಾಗ ಇದನ್ನು ಬಿಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾದರೆ ನೀವು ಎಲ್ಲಿ ಹೋಗಬೇಕು ಅಂತಿದ್ದೀರಾ, ನೋಡ್ಕೊಂಡಿದ್ದೀರಾ ಎಲ್ಲಿ ಹೋಗೋದು? ನಾನು ಹೇಳಿದೆ ಇನ್ನೂ ನೋಡ್ಕೊಂಡಿಲ್ಲ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಅಂತ. ಈ ಮಾತುಕತೆ ನಡೀತಾ ಇತ್ತು. ಇವಾಗ ನನಗೆ ಯಾವಾಗ ಒಬ್ಬರು ಒನ್ ಲೇಡಿ ಶಿ ವಾಸ್ ಹೆಲ್ಪಿಂಗ್ ಮಿ ಅ ಲಾಟ್. ಅವರು ಇವಾಗ ಇಲ್ಲ ಇಲ್ಲಿ, ಅಲ್ಲೇ 3rd ಕ್ರಾಸಲ್ಲೇ ಅವರಿದ್ದರು. ಸೊ ಆಮೇಲೆ ಶಿ ವಾಸ್ ಲೈಕ್ ಐ ಮೀನ್ ಶಿ ಯೂಸ್ ಟು ಸೇ ದಟ್ ಐ ಆಮ್ ಲೈಕ್ ಅ ಮದರ್ ಆ ಥರ. ಆಮೇಲೆ ಇನ್ ದ ಮೀನ್ ಟೈಮ್ ಇದು ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಇದರಲ್ಲಿ, ಯಾವುದು ನೆಲಮಂಗಲದಲ್ಲಿ. ಅವ್ರಿಗೆ ಹೇಳ್ಕೊಡೋರು ಯಾರೂ ಇಲ್ಲ ಅಂತ ಹೇಳಿ ಸತೀಶ್ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಹೇಳಿದ್ರು, ಅಮ್ಮ ನೀವು ಬರೋ ಹಾಗಿದ್ರೆ ಅಲ್ಲಿ ತುಂಬ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ನಿಮಗೆ ಅದು ಕ್ಲಾಸಸ್ಗೆಲ್ಲ ಸರಿ ಹೋಗುತ್ತೆ ಅಂತ. ಸರಿ, ನಾನು ಬರೋ ಹಾಗಿದ್ರೆ ಇಲ್ಲ ಇಲ್ಲಿ ಇದ್ಕೊಂಡು ಮಲತಳ್ಳಿಲಿ ಇದ್ಕೊಂಡು ಹೋಗಿ ಬರೋಕ್ಕೆ ಆಗತ್ತಾ? ಹಾಗಾದರೆ ಈ ಥರ ಮಾತುಕತೆ ನಡೀತು. ಓನ್ಲಿ ವೀಕ್ಲಿ ಐ ಮೀನ್ ಸ್ಯಾಟರ್ಡೆ ಸಂಡೇ ಹಂಗೆ ಬರ್ತೀನಿ, ಬಂದು ಹೇಳ್ಕೊಟ್ಟು ಹೋಗ್ತೀನಿ ಅಂತೆಲ್ಲ. ಬಟ್ ಅದೆಲ್ಲ ಆದಮೇಲೆ ನಾನು ಈ ಮನೆ ಬಿಡಬೇಕು ಅಂತ ಬಂದಾಗ ಬೇರೆ ಎಲ್ಲೋ ಹೋಗೋಕ್ಕೆ ಬದಲಾಗಿ ನೀವು ಅಲ್ಲೇ ಬಂದುಬಿಡಿ, ನೆಲಮಂಗಲಕ್ಕೆ ನೀವು ಬರ್ಬೋದಲ್ಲ ಅಂತ. ಸರಿ, ನೆಲಮಂಗಲಕ್ಕೆ ಬಂದಾಗ ಐ ಮೆಟ್ ನಮ್ಮ ವಿನೋದ್ ರಾಜ್. ಮೊದಲಿಂದನೇ ಗೊತ್ತು ಅಮ್ಮ ಅವೆಲ್ಲ, ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ವಿನೋದ್ ರಾಜ್ ಅವರು ಹೇಳಿದ್ರು, ಅಯ್ಯೋ ಅಮ್ಮ ನೀವೇ ನನ್ನ ಗುರು ಅಂತಾನೆ. ಡ್ಯಾನ್ಸ್ ಡ್ಯಾನ್ಸಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂದರೆ, ಅಯ್ಯೋ ಅಮ್ಮ ನಿಮ್ಮನ್ನು ನೋಡಿನೇ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ನಮ್ಮ ಅಮ್ಮನಿಗೆ ಹೇಳಿ ನಾನು ಸಿಂಗಪೂರ್ ಹೋಗಿ ಕಲ್ತ್ಕೊಂಡು ಬಂದು ಡ್ಯಾನ್ಸ್ ಮಾಡಿದೆ. ಸೊ ಯು ಆರ್ ಮೈ ಗುರು ಅಂದ್ಬಿಟ್ಟು ಡಬಕ್ಕ ತಪ್ಪಿದ್ರು. ಅಯ್ಯೋ ಇದು ಏನು ರೀ ಇದು ಹೇಳಿ. ಸೊ ಹಾಗೆ ಆವಾಗಲಿಂದ ಅಮ್ಮ ನೀವು ಇಲ್ಲಿರೋ ಹಾಗಿದ್ರೆ ನಿಮಗೆ ಎಲ್ಲ ಸೌಕರ್ಯ ನಾನು ಮಾಡಿಕೊಡ್ತೀನಿ ಅಂದರು. ನನ್ನ ಜೊತೆ ಬಂದ ಈ ಅಮ್ಮನಿಗೆ ಬೇಜಾರಾಗೋಯ್ತು, ಇದೇನಪ್ಪ ಇದು, ನಾನು ಇವ್ರಿಗೆ ನಮ್ಮ ಜೊತೆ ಇರಬೇಕು ಅಂದರೆ ಇವರು ಅವ್ರ ಕಡೆ ಎಳ್ಕೊತಾ ಇರಲ್ಲ ಅಂತ ಅನಿಸ್ತೋ ಏನೋ. ನೀವು ಇಲ್ಲಿ ಇರ್ಕೂಡ್ದು ಅಂದರೆ ಇರ್ಕೂಡ್ದು ಹಿಂಗೆ ಮಾಡಿದ್ರು. ಏಯಪ್ಪ ಇವ್ರಿಗೆ ಯಾಕೆ ಇಷ್ಟು ಕೋಪ ಬರುತ್ತೆ ಅಂತ. ಸರಿ ನಡೀರಿ ಹೋಗೋಣ ಅಂತ. ಸರಿ ಕರ್ಕೊಂಡು ಬಂದುಬಿಟ್ರು ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಇಲ್ಲಿ ಈ ಮನೆ ಖಾಲಿ ಮಾಡೋದೆಲ್ಲ ಬಂತಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಬಂದು ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು, ಅವರೆಲ್ಲರೂ ಸೇರಿ ಎಲ್ಲ ಪ್ಯಾಕಿಂಗ್ ಗೀಕಿಂಗ್ಲ ಮಾಡಿಕೊಂಡು ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದ್ವಿ. ಆವಾಗ ಎಲ್ಲಿಗೆ ಬರೋದು ಅದು ಒಂದು ಇದಾಗಿತ್ತು. ಆ ಟೈಮಲ್ಲಿ ನಮ್ಮ ನಾದಿನಿ ಮಗ ಮಾರ್ನಿಂಗ್ ಕರ್ಕೊಂಡು ಬಂದು ನನ್ನನ್ನು ಇಲ್ಲಿ ಬಿಟ್ಬಿಟ್ಟು ನೀವು ಊಟ ಗೀಟ ಮಾಡಿಕೊಂಡೆ ನೀವು ಇರಿ ನಾನು ಬರ್ತೀನಿ ಅಂತ ಹೋದ. ಸರಿ ಏನು ಯಾಕೆ ತಗೊಂಡು ಬಂದಿಲ್ಲ ಬಿಡ, ನನಗೆ ಇದು ಗೊತ್ತಲ್ಲ, ನಾನು ಮೆಂಬರ್ ಇಯರ್ ಆಲ್ರೆಡಿ, ಇವನೇನು ಬಂದು ನನ್ನನ್ನು ಬಿಡೋದು ಇಲ್ಲಿ ಅಂತ. ನಾನು ಅವನಿಗೆ ಗೊತ್ತಿಲ್ಲ ನಾನಿಲ್ಲಿ ಆಲ್ರೆಡಿ ಐ ಎಮ್ ಎ ಮೆಂಬರ್ ಅನ್ನೋದು ಗೊತ್ತಿಲ್ಲ. ಸರಿ ಅಂತ ಅವನು ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅವನು ಅಂತ ಈ ಒಂದು ಇದರಲ್ಲಿದ್ದಾಗ ದಿಸ್ ಲೇಡಿ ಅವ್ರಿಗೆ ಅವ್ರ ಮನೆ ಕಡೆಯಿಂದ ಕರೆ ಬಂತು, ಎಲ್ಲಿದೆಯಾ ನೀನು ಬಾ ಅಂತ. ಯಾಕೆಂದರೆ ಎಲ್ಲ 82 ವಯಸ್ಸಿನವರು ಅವ್ರ ಯಜಮಾನ್ರಿಗೂ 82 ವಯಸ್ಸು, ಅವ್ರ ಅಪ್ಪನಿಗೂ 82 ವಯಸ್ಸು, ಇನ್ನೊಬ್ರಿಗೂ 82 ವಯಸ್ಸು, 3 ಜನ 82 ವಯಸ್ಸಿನವರು ಅಲ್ಲಿದ್ದಾರೆ. ಅವ್ರನ್ನ ಬಿಟ್ಬಿಟ್ಟು ಈ ಅಮ್ಮ ನಮ್ಮ ಜೊತೆ ಅವ್ರು ಹೆಂಗೆ ಇರೋಕ್ಕಾಗತ್ತೆ ಅಲ್ವಾ. ಸೊ ಅವ್ರು ಕರೆದ್ರು ಅಂತ ಅವ್ರು ಹೋಗಬೇಕಾಗಿತ್ತು. ಅವ್ರು ಹೋದ್ರೆ ನಾನು ಬರೋಲ್ಲ ಇನ್ಮೇಲೆ ಅಂತ ಹೇಳಿ ಅವರು ಹೋದರು. ಸರಿ ಓಕೆ ದೆನ್ ವಾಟ್,
ಯಾವುದು ನಾನು ಯಾವುದಕ್ಕೂ ಇದು ಹೆದರೋಲ್ಲ. ಸರಿ ಬರೋದು ಹೀಗೆ ಆಗಬೇಕು ಅಂತ ಇರುತ್ತೆ, ಅದು ಹಾಗೆ ಆಗುತ್ತೆ, ಹೋಗಲಿ ಬಿಡು ಅಂತ. ಸೊ ಆವಾಗ ಹಾಗೆ ಬಂದು ಅವ್ರೇನು ಮಾಡಿದ್ರು, ಎಲ್ಲರೂ ಬಂದಿದ್ದರು. ಇದು ತುಂಬ ಸೀರೆಗಳು ಅದೆಲ್ಲ ನಂದೆಲ್ಲ ಇತ್ತಲ್ಲ, ಅದೆಲ್ಲ ಪ್ಯಾಕಿಂಗ್ ಮಾಡೋಕ್ಕಾಗಲಿಲ್ಲ ಅಂತ ಅವರೇ 2 ಬಾಕ್ಸ್ ತೊಗೊಂಡ್ರು, ಹೊಸ ಬಾಕ್ಸ್. ಸೊ ಅದೆಲ್ಲ ಮಾಡಿದರು. ಅಯ್ಯೋ ಹೊಸ ಬಾಕ್ಸ್ ಬೇರೆ ತೊಗೊಂಡಿದ್ದಾರೆ ಇವ್ರು ತೊಗೊಂಡು ಹೋಗಲ್ವಾ ಅದನ್ನು? ಇಲ್ಲೆಲ್ಲ ನೀವೇ ಇಟ್ಕೊಳ್ಳಿ ಅಂದ್ಬಿಟ್ರು. ಸೊ ಆ ಬಾಕ್ಸ್ ಸಮೇತ, ಆ ಸ್ಯಾರಿ ಸಮೇತ ಎಲ್ಲ ಬಿಟ್ಟು ಎಲ್ಲರೂ ಹೋದರು. ಏನೂ ಅರ್ಥ ಆಗಲಿಲ್ಲ ನನಗೆ. ಬಟ್ ಪಾಪ ಇಲ್ಲಿದ್ದಾರಲ್ಲ ಇವರಿಬ್ಬರು, ಗಂಡ ಹೆಂಡತಿ ಇಬ್ಬರು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂಡು, ಅಮ್ಮ ಏನು ಯೋಚನೆ ಮಾಡಬೇಡಿ, ನಿಮ್ಗೇನು ಬೇಕು ಹೇಳಿಮ್ಮ, ನಾವೆಲ್ಲ ಮಾಡಿಕೊಡ್ತೀವಿ ನಿಮಗೆ ಅಂತ. ಅವತ್ತು ಹೇಳಿದ ಮಾತಂತೆ ಇನ್ನೂ ಹೆಚ್ಚಾಗಿ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಪಾಪ. ಈಗ ದರ್ಶನ್ ಅವ್ರು ಕೊಟ್ಟ ಆ 50,000 ಏನು ಮಾಡಿದ್ರಿ, ಹೇಗೆ ಖರ್ಚಾಯಿತು? ಅದಕ್ಕೆ ಖರ್ಚು ಬಂತಲ್ಲ, ಅದಕ್ಕೆ ಸರಿಯಾಗಿ ಅವ್ರು ಕೊಟ್ಟಿದ್ದಕ್ಕೆ ನಾನು ಅಲ್ಲಿಂದ ಬಿಡಬೇಕಾದ್ರೆ ಕೊಡೋದಿತ್ತಲ್ಲ. ಆಮೇಲೆ ಈಯಪ್ಪ ಬಂದಾಗ ಅಲ್ಲಿ 2 ತಿಂಗಳದ್ದು ಇದು ಸ್ಯಾಟರ್ಡೇ ಆ್ಯಂಡ್ ಸಂಡೇ, ಇದು ಸ್ಯಾಟರ್ಡೇ ಆ್ಯಂಡ್ ಫ್ರೈಡೇ ಮುಂಚೆ ಜನವರಿ ಫೆಬ್ರವರಿ ಇದು ಕೊಡಬೇಕಾಗಿತ್ತು. ಸೊ ಅದನ್ನು ಕೊಟ್ಬಿಟ್ಟು ಇನ್ನೊಂದು ಇದಿದೆಯಲ್ಲ, ಅದು ಮನೆ ಖಾಲಿ ಮಾಡೋಕ್ಕೆ ಅಂತ ಹೇಳಿ 27,000 ರೂಪೀಸ್ ನನ್ನ ನಾದಿನಿ ಮಗನಿಗೆ ಕೊಟ್ಟೆ. ಸರಿ ಅವನು ನೋಡ್ಕೋತಾನೆ ಅಂತ. ಅಲ್ಲಿಂದ ಏನು ಸುದ್ದಿನೇ ಬರಲಿಲ್ಲ. ನಂದು ಥಿಂಗ್ಸ್ ಎಲ್ಲ ಅಲ್ಲಿದೆ. ನಾನು ಕರ್ಕೊಂಡು ಬಂದು, ನೀವು ಇಲ್ಲಿ ಊಟ ಎಲ್ಲ ಮಾಡ್ಕೊಂಡು ನೀವು ಇಲ್ಲೇ ಇರಿ, ನಾನು ಹೋಗಿ ಅದೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ. ಸರಿ ಕ್ಲಿಯರ್ ಮಾಡಿದ ಮೇಲೆ ಎಲ್ಲಿ ಹೋಯಿತು? ಅಲ್ಲಿ ನಮ್ಮ ಅಮ್ಮನ ಫೋಟೋ ಇದೆ. ನಮ್ಮ ಅಮ್ಮನ ಫೋಟೋ, ನನಗೆ ನನ್ನ ತಾಯಿ ಫೋಟೋ, ಅದು ನನ್ನ ದೇವ್ರ ಫೋಟೋ ಇದ್ದ ಹಾಗೆ. ಆ ಫೋಟೋ ಇನ್ನೂ ಬಂದಿಲ್ಲ ನನ್ನ ಹತ್ರ. ಅದನ್ನು ತಗೊಂಡು ಹೋಗಿ ಎಲ್ಲ ತೋಟದಲ್ಲಿ ಇಟ್ಬಿಟ್ಟಿದ್ದಾನೆ ಈಯಪ್ಪ. ಒಬ್ಬೊಬ್ಬರು ಮಾಡೋದು ಕೋತಿ ಕೆಲಸ ಮಾಡ್ತಾರೆ ಎಲ್ಲರೂ. ಹೀಗೆ ದರ್ಶನ್ ಅವರು ಜೈಲು ಸೇರಿದ್ರು ಅಂತ ವಿಚಾರ ಕೇಳಿದಾಗ ಎಷ್ಟು ಬೇಜಾರಾಯ್ತು ನಿಮಗೆ? ತುಂಬ ಬೇಜಾರಾಯ್ತಮ್ಮ. ಯಾಕೆಂದರೆ ದರ್ಶನ್, ಐ ಡೋಂಟ್ ನೋ, ಫ್ರಮ್ ದ ವೆರಿ ಬಿಗಿನಿಂಗ್ ಐ ಹ್ಯಾಡ್ ಎ ಸಾಫ್ಟ್ ಕಾರ್ನರ್ ಫಾರ್ ಹಿಮ್. ಅವ್ರ ಫಾದರ್ ನಮ್ಮ ಪಿಕ್ಚರಲ್ಲಿ ಅವರ ಏನು ನಮ್ಮ ಯಜಮಾನ್ರಿಗೆ, ನಮ್ಮದು ನಗು ಹೂ ಪಿಕ್ಚರ್, ನಮ್ಮ ಸ್ವಂತ ಪಿಕ್ಚರಲ್ಲಿ ಇವ್ರ ಜೊತೆ ಇರೋವ್ರ ಥರ ಆ ರೋಲ್ ಅವ್ರಿಗೆ. ನಾನು ಹೇಳಿದೆ, ಅವರು ನೋಡಿದರೆ ಏನು ವಿಲ್ಲನ್ ಥರ ಕಾಣ್ತಾರ? ಇಲ್ವಲ್ಲ, ತೂಗುದೀಪ ಶ್ರೀನಿವಾಸ್ ಅಲ್ವಾ? ಅವ್ರು ನೋಡಿದರೆ ವಿಲ್ಲನ್ ಥರನೇ ಕಾಣೋಲ್ಲ. ಯಾಕೆ ಎಲ್ಲರೂ ವಿಲ್ಲನ್ಗೆ ಹಾಕ್ತಾರೆ? ನಮ್ಮ ಪಿಕ್ಚರಲ್ಲಿ ಅವ್ರನ್ನ ಒಂದು ಒಳ್ಳೆ ಸಾದಾ ರೋಲ್ಗೆ ಹಾಕೋಣ ಅಂತ ಹೇಳಿ, ನಿಮ್ಮ ಕೇರ್ ಟೇಕರ್ ಥರ ಹಾಕ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಹಾಕ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿ ಮಾಡಿದರು ಅವರು. ಆಯಿತಾ? ದೆನ್ ಅಲ್ಲಿಂದ ಇದು ಆಮೇಲೆ ಅವ್ರ ಮಗ ದರ್ಶನ್ ಅಂತ ಗೊತ್ತಾದಾಗ, ಓ ಹೌದಾ, ಸರಿ ಸರಿ. ನನಗೆ ಇದು ಅವರ ದರ್ಶನ್ ಕೊಡೋಕ್ಕೆ ಹೇಳಿದ್ರು ಅಂತ ತಂದು ಕೊಟ್ಟಾಗ ನಾನು ಅಂದ್ಕೊಂಡೆ, ಅಯ್ಯಪ್ಪ ನಾನು ಹೇಗೆ ತಗೊಳ್ಳೋದು ಇದನ್ನು ಅಲ್ವಾ? ಇದಕ್ಕಿದ್ದಾಗ ಒಬ್ಬರ ಹತ್ರ ಇಲ್ಲಲ್ಲ, ಕೊಡೋಕ್ಕೆ ಹೇಳಿದ್ರು, ತಗೊಳ್ಳಿ ಅಮ್ಮ, ಇನ್ನು ನಿಮ್ಗೆ ಎಲ್ಲಾದರೂ ಬೇರೆ ಕಡೆ ಮನೆ ನೋಡ್ತಾ ಇದ್ದೀರಾ? ಮನೆ ನೋಡ್ತಾ ಇದ್ದರೆ ಅದರದ್ದು ಬಾಡಿಗೆ ನಾವೇ ಕಟ್ತೀವಿ ಅಂತೆಲ್ಲ ಹೇಳಿದರು. ಆಲ್ ಆಫ್ ಅ ಸಡನ್ ಎಷ್ಟು ಹೆಲ್ಪ್ ಮಾಡೋರೆಲ್ಲ ಬಂದಾಗ ನಮಗೆ ಒಂಥರ ಆಗ್ಬಿಡುತ್ತಲ್ಲ, ಇದನ್ನು ನನಸ ಇದೇನು ಅಂತ. ಹಾಗೆ ಆಯಿತು ನನ್ನ ಲೈಫಲ್ಲಿ. ಬಟ್ ಆಮೇಲೆ ಈ ಅಮ್ಮ ಬಂದಿದ್ರಲ್ಲ, ಇವರು ಬಂದಿರಿದ್ರು. ನಾವು ನೆಲಮಂಗಲ ಹೋಗೋದು ಅಂತ ಅಲ್ಲಿಗೆ ಹೋಗಿದರೆ ತುಂಬ ಕ್ಲಾಸಸ್ ಎಲ್ಲ ಸಿಗತ್ತೆ ಅಂತೆಲ್ಲ. ನನಗೆ ಬೇರೆವರ್ ಐ ಡೋಂಟ್ ವಾಂಟ್ ಟು ಸಿಟ್ ಆ್ಯಂಡ್ ಈಟ್. ನನಗೆ ಗೊತ್ತಿರೋ ಈ ಕಲೆಗಳನ್ನ ಹೇಳ್ಕೊಟ್ಟೆ ನಾನು ಮಾಡಬೇಕು ಅಂತ. ಸೊ ಅಲ್ಲಿ ಸಿಗತ್ತೆ ಅಂತ ನೆಲಮಂಗಲಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಏನೋ ಸರಿಯಾಗಿ ಬರಲಿಲ್ಲ ಯಾವುದು. ಆವಾಗ ನಮ್ಮ ಇದು ವಿನೋದ್ ರಾಜ್ ಅವರು ಕೂಡ, ಅಮ್ಮ ನೀವು ಇಲ್ಲಿ ಇರೋ ಹಾಗಿದ್ರೆ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಿಮ್ಮ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ತೊಗೊಂಡು ಬಂದು ನಮ್ಮ ಗೋಡೌನಲ್ಲೇ ಹಾಕಿ ನೀವು ಬೀಗ ಹಾಕಿ ಇಟ್ಕೊಳ್ಳಿ. ತುಂಬ ಥಿಂಗ್ಸ್ ನಮ್ಮ ಮನೇಲಿ, ಅಮ್ಮ ಅಕ್ಕ ಇಬ್ಬರು ಅವರವ್ರ ಮನೆ ಖಾಲಿ ಮಾಡಿದಾಗ ಅದೆಲ್ಲ ನಮ್ಮ ಮನೆಗೆ ಬಂದುಬಿಟ್ಟಿತ್ತು. ಪಾತ್ರೆಗಳು ಅಂದರೆ ಅಷ್ಟೊಂದು ಪಾತ್ರೆಗಳು, ಆದರೆ ಊಟದ ತಟ್ಟೆಗಳೇ ಎಷ್ಟು ಆ ಥರ. ಅಯ್ಯೋ ಏನು ಮಾಡೋದು ಇಷ್ಟು ಅಂತ. ದೆನ್ ಆಫ್ಟರ್ವರ್ಡ್ಸ್ ಎಲ್ಲ ಕೊಡೋದು ಅಂತ ಹೇಳಿ ಇಟ್ಟು, ಹಾಗೆ ಅದು ಎಲ್ಲ ನಾನು ಹೇಳೋದು ನಿಧಾನ ಆಗತ್ತೆ, ಬಟ್ ಜರುಗಿದ್ದು ಭಾಳ ಫಾಸ್ಟಾಗಿ ಜರುಗಿಬಿಡ್ತಿಲ್ಲ. ಈಗ ವೃದ್ಧಾಶ್ರಮ ಸೇರಬೇಕು ಅನ್ನೋಂಥ ಮನಸ್ಥಿತಿ ಮಾಡಿದ್ರೆ ಏನೂ ಇಲ್ಲ, ಎಲ್ಲ ಬಿಟ್ಬಿಟ್ಟು ಹೋಗ್ತಿದ್ದೀವಿ ಅಂತ. ಬಟ್ ನಿಮಗೆ ಆಸ್ತಿ ಇರಬಹುದು, ಅಂದರೆ ನಿಮ್ಮ ಗಂಡ
ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರನ್ನ ಮಾಡಿದ್ರು. ಅಂದ್ರೆ ಏನ್ ಆಸ್ತಿ ಮಾಡಿದ್ರು, ಜೊತೆಗೆ ದುಡ್ಡನ್ನು ಸಾಕಷ್ಟು ಮಾಡಿದ್ರಾ, ಹೇಗೆ? ಇಲ್ಲ, ನಾವು ಆಸ್ತಿ ಗೀಸ್ತಿ ಏನೂ ಮಾಡ್ಕೊಂಡಿಲ್ಲಮ್ಮ. ನಮಗೆ ನಾವು ಮಾಡ್ತಾ ಇರೋದು ಫಸ್ಟಿಂದ ನಮಗೆ ಅವಾಗೆಲ್ಲ ಒಂದು 500 ರುಪೀಸ್ ಕೊಟ್ಬಿಟ್ಟು, ಆಮೇಲೆ ನೀವು ಬನ್ನಿ ಫಸ್ಟ್ ಇದರಲ್ಲಿ ಕೊಟ್ಬಿಡ್ತೀವಿ ಅಂದರೆ, ಆಮೇಲೆ ನೆಕ್ಸ್ಟಲ್ಲಿ ಕೊಡ್ತೀವಿ ಅಂದರೆ ಕೊನೆವರೆಗೂ ಕೊಡೋದೇ ಇಲ್ಲ ಅವರು. ಹೀಗೆಲ್ಲ ನಮಗೆ ಬೇಕಾದಷ್ಟು ಕಡೆ ನಾವು ಇದು ಹಾಂ, ಬರೀ ಫಸ್ಟ್ ಏನು ಕೊಡ್ತಾರೋ ಅದಷ್ಟೇ. ಬಟ್ ನಾವು ಅದಕ್ಕೆ ನಾನಾಗಲಿ ನಮ್ಮ ಯಜಮಾನರಾಗಲಿ ದುಡ್ಡಿಗೆ ನಾವು ಪ್ರಾಮುಖ್ಯತೆ ಕೊಡಲಿಲ್ಲ. ವಿ ವಾಂಟೆಡ್ ವರ್ಕ್. ಸೊ ಇನ್ ನಂಬರ್ ಆಫ್ ಪಿಕ್ಚರ್ಸ್ ಅದೆಲ್ಲ ಬಂದರೆ ಒಳ್ಳೇದಲ್ವಾ. ಸೊ ಹಾಗೆ ಆ ಥರ ಇತ್ತು. ದೆನ್ ಆಮೇಲೆ ಯಾವುದು ಬರಲಿಲ್ಲ ಅಂದಾಗ ನಾವು ವಿ ಹ್ಯಾಡ್ ಟು ಗೋ ಟು ಇದು ಉತ್ತರ ಕರ್ನಾಟಕದ ಕಡೆ ನಾಟಕಕ್ಕೆ ಹೋಗಬೇಕಾಗಿತ್ತು, ಚಿಂದೋಡಿ ಲೀಲಾ ಅವ್ರ ಮುಖಾಂತರ. ಆಮೇಲೆ ತುಂಬ ನಾಟಕಗಳೆಲ್ಲ ಆ್ಯಕ್ಟ್ ಮಾಡಿದ್ವಿ. ಇನ್ನವೇ ನಾನು ನಾಟಕದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ನನಗೆ ನನ್ನ ಕನ್ನಡ ಚೆನ್ನಾಗಾಯಿತು. ಹೆಂಗಿತ್ತು ಅಂದರೆ ನಾನು ಒಂದು ಪುಸ್ತಕ ತೊಗೊಂಡ್ಬಿಟ್ಟು ಕಂಪ್ಲೀಟ್ ಓದ್ಕೊಂಡ್ಬಿಡ್ತೀನಿ. ಆಮೇಲೆ ಆ್ಯಕ್ಟ್ ಮಾಡುವಾಗ ಅವರೆಲ್ಲ ನಾಟಕದ ಆರ್ಟಿಸ್ಟ್ಗಳು. ಅಯ್ಯೋ ಇವರು ಫಿಲ್ಮ್ ಆರ್ಟಿಸ್ಟ್ ಅಂದ್ಬಿಟ್ಟು, ಅಮ್ಮ ನನಗೆ ನಿಮ್ಮ ಫಾದರ್ ರೋಲ್ ಮಾಡೋರು ಅವರು ನಾಟಕದ ಅವರು, ಅಮ್ಮ ಇದು ಏನಾದ್ರು ತಪ್ಪಾದರೆ ಕ್ಷಮಿಸಿ. ಅಯ್ಯೋ ಯಾಕೆ ನೀವು ಇದೆಲ್ಲ ಹೀಗೆಲ್ಲ ಮಾಡ್ತೀರಾ, ಅದೆಲ್ಲ ಏನಿಲ್ಲ ಚೆನ್ನಾಗಿ ಮಾಡ್ತೀರಾ ನೀವು ಅಂತೇಳಿ. ಆಮೇಲೆ ನಾನು ನೋಡಿದೆ ಅವರು ನಾನು ಅವ್ರ ಮಾತು ನಾನು ಎತ್ಕೊಡ್ತಾನೇ ಇದ್ದೆ. ಕಂಪ್ಲೀಟ್ ಸ್ಕ್ರಿಪ್ಟ್ ಒಂದು ಸಲ ಬುಕ್ ನೋಡಿದ ತಕ್ಷಣ ಕಂಪ್ಲೀಟ್ ಸ್ಕ್ರಿಪ್ಟ್ ಕನ್ನಡ ಸ್ಕ್ರಿಪ್ಟ್ ಐ ಸುಟ್ಟಲ್ ಹಾಗೆ ಆಗೋಯ್ತು ನನಗೆ ಕನ್ನಡ. ಭಾಳ ಖುಷಿ ಆಯಿತು. ನಾನು ಹೋಗಿದ್ರಿಂದ ಆ ಥರ ನಾಟಕಗಳಿಗೆ ಹೋಗಿದ್ರಿಂದಲೇ ನನ್ನ ಕನ್ನಡ ಚೆನ್ನಾಗಾಯಿತು. ಮಾತೃಭಾಷೆ ಕನ್ನಡನೇ? ತಮಿಳ್. ತಮಿಳ್. ಓಕೆ, ತಮಿಳಿಂದ ಕನ್ನಡ. ಹೌದು. ಐ ಆಮ್ ಫ್ರಮ್ ಚಿದಂಬರಂ. ಸೊ ಬಟ್ ಚಿದಂಬರಮಲ್ಲಿ ನಾವು ಹುಟ್ಟಿದ್ವಿ, ನಮ್ಮ ಮನೆಗಿನೇ ಎಲ್ಲ ಇತ್ತು. ಅರೇಂಜ್ ಮ್ಯಾರೇಜ್? ಇಲ್ಲ, ಲವ್ ಮ್ಯಾರೇಜ್. ಹೇಗೆ ನಿಮಗೆ ಹಾಗೂ ಸುದರ್ಶನ್ ಸರ್ಗೆ ಪ್ರೇಮ ಹುಟ್ಟಿದ್ದು ಹೇಗೆ? ನೋಡಿ, ನಾವು ಇವರು ಸ್ಯಾಮ್ಯುಲಾ ಅಂತ ಒಬ್ಬರು ಪ್ರೊಡ್ಯೂಸರ್, ಅವ್ರ ಪಿಕ್ಚರಲ್ಲಿ ನಾವಿಬ್ಬರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ವಿ. ಆವಾಗ ಇದು ಅಂದರೆ ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಇವರು ಪಂಡ್ರಿಬಾಯಿ ಅವ್ರ ಮಗ. ಇವರು ಪಂಡ್ರಿಬಾಯಿನವರು ಇದು ಮಾಡೋಕ್ಕೆ ಬರ್ತಾರೆ ಅಂತ ಅವ್ರನ್ನ ಕೊಂದುಬಿಡ್ತಾರೆ. ಸೊ ಅಯ್ಯೋ, ಬ್ರದರು ಅವ್ರ ಹೆಸರೇನು, ಒಳ್ಳೆ ಆ್ಯಕ್ಟರ್, ದೊಡ್ಡ ಆ್ಯಕ್ಟರಪ್ಪ, ಹೋಗದಿರಿ ಸೋದರರೇ ಅದು ಮಾಡಿದ್ರು ಅವ್ರು, ಯಾರೋ ಆ್ಯಕ್ಟರ್ ಅವರು. ಸೊ ಅವರು ಹೀಸ್ ಅನ್ ಇನ್ಸ್ಪೆಕ್ಟರ್. He says he would have killed because he was trying to come and hold my mother ಅಂದ್ಬಿಟ್ಟು ಇವರು ಗ್ರಾಮದ ಇವನ್ನ ಕೊಂದುಬಿಡ್ತಾರೆ ಇವರು. ಅದಕ್ಕೋಸ್ಕರ ಅಮ್ಮ ಹೇಳ್ತಾಳೆ, ಹೊರಟೋಗು ಅಂತ. ಆದರೆ ಅವನು ಪೊಲೀಸ್ ಅವನು ಬಂದು ಹೇಳ್ತಾನೆ, ಹೋಗಬೇಡ, ನೀನು ಏನು ಮಾಡಿದ್ಯೋ ಅದು ನಿನ್ನ ಕಡೆ ನ್ಯಾಯ ಇದೆ, ನೀನು ಬಂದು ಸರೆಂಡರ್ ಆದರೆ ಇದು ಕೇಸ್ ನಡೆಸಿ ನೀನು ಫ್ರೀಡಮ್ ಸಿಗತ್ತೆ ನಿನಗೆ. ಇವಾಗ ಹೀಗೆ ಹೋದರೆ ನೀನು ಇವಾಗ ನಿಜವಾಗ್ಲೂ ಯು ವಿಲ್ ಬಿಕಮ್ ಅವನು ತಪ್ಪಿಸ್ತಾನ ಆಗಿಬಿಡ್ತೀಯ ಅಂತ. ಅಮ್ಮ ಹೇಳ್ತಾಳೆ, ಹೋಗು ಅಂತ. ಈ ಥರ ಇದು ಎರಡು ಮಧ್ಯ. ಇದರಲ್ಲಿ ಇವರು ಬಂದು ಎಲ್ಲ ಬಿದ್ದಿರ್ತಾರೆ. ನಾನು ಹೋಗಿ ಅವ್ರನ್ನ ಇದು ನಮ್ಮ ಇದಕ್ಕೆ ಕೂಟಕ್ಕೆ ಕರ್ಕೊಂಡು ಹೋಗ್ತೇನೆ. ನಾವು ಕಳ್ಳರ ಕೂಟ, ಆ ಥರ ಕಥೆಗಳು ಹೀಗೆ ಬರುತ್ತೆ. ಸೊ ಆ ಕಳ್ಳರ ಕೂಟದಲ್ಲಿ ಇದ್ದಿದ್ದು ಬಂದ ಕೂಡಲೇ ಅದು ಯಾವುದೋ ಒಬ್ಬ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಯಾವನೋ ಇರ್ತಾನೆ ಅಂತ ಕಾಣುತ್ತೆ. ಆಮೇಲೆ ಅವನಿಗೂ ಇವ್ರಿಗೂ ಇದಾಗಿ ಯಾರು ವಿನ್ ಮಾಡ್ತಾರೋ ಅವರಿಗೆ ನನ್ನ ಮಗಳು ಅಂತ ಇವರು ವಿನ್ ಮಾಡ್ತಾರೆ. ಸೊ ಇವರಿಗೆ ನನ್ನನ್ನು ಮದುವೆ ಮಾಡ್ತಾರೆ. ಏನೇನೋ ಕಥೆಗಳು ಇದೆಲ್ಲ ಆಮೇಲೆ ಆಗಿದ್ದು. ಸೊ ನನಗೆ ಅದೆಲ್ಲ ಗೊತ್ತಿಲ್ಲ, ಏನೋ ಆಯಿತು, ಓಕೆ. ನಾವು ಇವರು ಬರ್ತಾರೆ, ನಾವಿಬ್ಬರು ಬಂದು ಅಮ್ಮನ ನೋಡ್ಕೊಂಡು ಹೋಗೋವಾಗ ಹೋಗಬೇಡ ಅಂತ ಹೇಳಿ ಅವನು ಶೂಟ್ ಮಾಡ್ತಾನೆ, ಯಾರೋ ಅಣ್ಣ. ಅವನು ಆ್ಯಕ್ಚುಲಿ ಮೇಲ್ಗಡೆ ಶೂಟ್ ಮಾಡಿ ಆ ಶಬ್ದ ಕೇಳಿದ ತಕ್ಷಣ ನಾನು ಟರ್ನ್ ಮಾಡಿ ಅವನ್ನ ಶೂಟ್ ಮಾಡೋಕ್ಕೆ ಹೋಗ್ತೀನಿ, ಅವ್ನು ನನ್ನನ್ನು ಶೂಟ್ ಮಾಡಿಬಿಡ್ತೇನೆ. ಸೊ ನಾನು ಸಾಯ್ತಾ ಇರ್ತೀನಿ. ಇವರು ನನ್ನ ಹೆಸರು ಏನೋ ಅದನ್ನು ಹೇಳಿ ಅವರು ಅಳ್ತಾರೆ. ನಾನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಓಕೆ ಸರ್, ಎಸ್, ನಂದು ಇದು ಹರಿದಿದೆ, ನಾನು
ಇದು ಇದು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೊರಟರು. ನಾನು ಇವ್ರ ಹಿಂದೆನೇ ಹೋದೆ. ಸಿ ಮಿಸ್ಟರ್ ಸುದರ್ಶನ್, ನೀವು ಅಳೋವಾಗ ಅಳೋ ಥರನೇ ಇರಲಿಲ್ವಲ್ಲ, ಅಳೋದು ಹೆಂಗೆ ಅಳಬೇಕು? ಸಿ ಐ ಆಮ್ ಸಪೋಸ್ ಟು ಬಿ ಯುವರ್ ವೈಫ್ ಆ್ಯಂಡ್ ಐ ಆಮ್ ಡೈಯಿಂಗ್, ಐ ಆಮ್ ಡೆಡ್. ಸಪೋಸಿಂಗ್ ಐ ಆಮ್ ರಿಯಲಿ ಯುವರ್ ವೈಫ್ ಆ್ಯಂಡ್ ಐ ಆಮ್ ಡೆಡ್, ಹೌ ವಿಲ್ ಯು ಕ್ರೈ? ಆ ಥರ ತಿಳ್ಕೊಬೇಕು ನೀವು. ನಾನು ಇವ್ರಿಗೆ ಹೋಗಿ ಹೇಳ್ಕೊಡ್ತಾ ಇದ್ದೀನಿ. ಇವ್ರು ದೊಡ್ಡ ನಟ ಅಂತ ನನಗೆ ಗೊತ್ತೇ ಇರಲಿಲ್ಲ ಅವಾಗ. ಇವರು ಪಾಪ ಹಾಂ ಸರಿ 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 ಅಂದರು. ಆಮೇಲೆ ನಾನು ಕಣ್ಬಿಟ್ಕೊಂಡು ನೋಡ್ತಾ ಇದ್ದೀನಿ. ಇವರು ತುಂಬ ಯು ಆ್ಯಕ್ಟೆಡ್ ವೆರಿ ನೈಸ್ಲಿ ಅಂತೆಲ್ಲ ಹೇಳಿದೆ. ಆವಾಗಲೂ ಕೂಡ ಐ ಡಿಂಟ್ ಲವ್ ಹಿಮ್ ಲೈಕ್ ಯುನೋ, ಬಟ್ ಈ ವಾಸ್ ಎ ವೆರಿ ಗುಡ್ ಮ್ಯಾನ್. ಅದು ಮಾತ್ರ ನನ್ನ ಮೈಂಡಲ್ಲಿ, ಎಷ್ಟು ದೊಡ್ಡ ಆರ್ಟಿಸ್ಟ್ ಆದರೂ ನಾನು ಒಂದು ಆಫ್ಟರ್ ಆಲ್ ನ್ಯೂ ಆರ್ಟಿಸ್ಟ್, ನಾನು ಹೇಳಿದ್ದಕ್ಕೆ ತಗೊಂಡ್ರಲ್ಲ ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಅವ್ರ ಬಗ್ಗೆ ನನಗೆ ಬಂತು ಆ ಇದರಲ್ಲಿ. ಆಮೇಲೆ ವಿ ವರ್ ಟಾಕಿಂಗ್ ಆ್ಯಂಡ್ ಆಲ್ ಸಿಂಗ್, ಬೈ ಆ್ಯಂಡ್ ಬೈ ವಿ ಸ್ಟಾರ್ಟೆಡ್ ಲವಿಂಗ್ ಈಚ್ ಅದರ್. ಅಪ್ಪ ಅಮ್ಮನೇ ಅಂದರೆ ನಮ್ಮ ಅಮ್ಮನಿಗೂ ಇವ್ರನ್ನ ಕಂಡ್ರೆ ತುಂಬ ಇಷ್ಟ. ಬರೋರು, ಮನೆಗೆಲ್ಲ ಬರೋರು. ಬಂದ್ಬಿಟ್ಟು ಆವಾಗ ನನ್ನ ತಂಗಿ ಮದುವೆಗೋಸ್ಕರ ಎಲ್ಲ ಇದು ಮಾಡಬೇಕಾಗಿತ್ತು, ಯಾರೂ ಇಲ್ಲ. ನನ್ನ ತಮ್ಮನೂ ಅವನು ಏರ್ಫೋರ್ಸಲ್ಲಿ ಇದ್ದಾನಲ್ಲ, ಅವನು ಬರಲಿಲ್ಲ. ತಂದೆನೂ ಎಲ್ಲೋ ಇದು ಆವಾಗ ತಾನೇ ಅವರು ರಿಟೈರ್ ಆಗಿ ಬಂದಿದ್ದಾರೆ. ಕಾರ್ ತೊಗೊಂಡು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾಯಿದ್ರು. ಸೊ ಇವ್ರು ನೋಡಿದ್ರು, ಇವಾಗ ಇದು ಮ್ಯಾರೇಜ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಇವ್ರಿಗೆ ಯಾರು ಹೆಲ್ಪ್ ಇಲ್ಲ ಅಂದಾಗ ನಮ್ಮ ಯಜಮಾನ್ರು ಬಂದರು. ಅಮ್ಮ ನಾನು ಅಲ್ಲಿ ಹೆಲ್ಪ್ ಯು ಅಂತ. ಒಂದು ಮಗನಾಗಿ ಅವರು ನಮ್ಮಮ್ಮನಿಗೆ ಏನೇನು ಬೇಕು ಒಂದು ಇದು ನೋಡೋದು, ಏನು ಅದಕ್ಕೇನು ಹೇಳ್ತಾರೆ, ಮದುವೆ ಮಂಟಪ ಅದು ಅದನ್ನು ಹಿಡಿಯೋದ್ರಿಂದ ಹಿಡಿದು ಎಲ್ಲ ಮದುವೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬರೋದು, ಅದಕ್ಕೆಲ್ಲ ಇವರೇ ಅಮ್ಮನಿಗೆಲ್ಲ ಹೆಲ್ಪ್ ಮಾಡಿದರು. ಆ್ಯಂಡ್ ದೆನ್ ಸೊ ದ್ಯಾಟ್ ವೇ ಅಮ್ಮನಿಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇವ್ರ ಮೇಲೆ. ಅವ್ರು ಹೇಳೋರು, ನನ್ನ ಮಗ ನನ್ನನ್ನು ಅಮ್ಮ ಅಂತ ಕರೆಯೋದ್ರಲ್ಲಿ ಕೂಡ ಅಷ್ಟು ಪ್ರೀತಿ ಇಲ್ಲ, ಸುದರ್ಶನ್ ಕರೆಯೋವಾಗ ಅದು ಅಮ್ಮ ಅನ್ನೋದು ಎಷ್ಟು ಪ್ರೀತಿಯಿಂದ ಕರೀತಾರೆ ಅವರು ಅನ್ನೋರೆ. ಅಷ್ಟು ಮಟ್ಟಿಗೆ ದೇ ಬೋತ್ ಲೈಕ್ ಟೀಚ್ ಅದರ್ ಸೋ ಮಚ್, ಅಮ್ಮ ಮತ್ತು ಅವರು. ಆಯಿತಾ? ಸೊ ಅಲ್ಲಿ ನನಗೆ ಹ್ಯಾಪಿ ಅಲ್ವಾ. ದೆನ್ ನಾನು ಹೇಳಿದ್ದೆ ನನ್ನ ತಂಗಿ ಮದುವೆ ಆಗೋಕ್ಕೆ ಮುಂಚೆ ನಾನು ಆಗೋಲ್ಲ ಅಂತ. ನನ್ನ ತಂಗಿ ಮದುವೆ ಆಯಿತು. ಅದೇ ವರ್ಷ ಇವರು ನಮ್ಮ ಅಯ್ಯಂಗಾರ್, ಆವಾಗ ದೊಡ್ಡ ಪಿಕ್ಚರ್ಸಲ್ಲೆಲ್ಲ ಅವ್ರು ಆ್ಯಕ್ಟ್ ಮಾಡೋರು, ಅವರು ಡೇಟ್ ಹೇಳ್ತೀನಿ ಅಂತ ಹೇಳಿ August 3 ನಿಮ್ಮ ಮದುವೆ ಆಗತ್ತೆ ಅಂದರು. ಅದೇ ಥರ ಚಂಪಕದಮ್ಮ ಟೆಂಪಲ್ ಇದೆಯಲ್ಲ, ಅಲ್ಲಿ ನಮ್ಮ ಮದುವೆ ಆಯಿತು. ಇಷ್ಟು ವರ್ಷಗಳ ದಾಂಪತ್ಯ ಜೀವನ, ಆದರೆ ಒಂದು ಕ್ಷಣ ನಾವು ಇಷ್ಟಪಡೋರು ನಮ್ಮ ಜೊತೆ ಇಲ್ಲ ಅಂದಾಗ ಮನಸ್ಸು ಚಡ್ಪಡಿಸುತ್ತೆ. ನೀವು ಆ ಸಂದರ್ಭನ ಹೇಗೆ ಫೇಸ್ ಮಾಡಿದ್ರಿ? ಹೌದ್ರಿ, ನನಗೆ ಅವರು ಇಲ್ಲ ಅಂದಾಗ ಅಂದರೆ ಅವರು ಇದಕ್ಕಿದ್ದಾಗೆ ಈ ಥರ ಎತ್ತರದಲ್ಲಿರೋದ್ರ ಮೇಲೆ ಕೂತ್ಕೊಳ್ಳೋದು ತಪ್ಪಿ ಕೆಳಗೆ ಡಮ್ ಅಂತ ಕೂತಿದ್ರಿಂದ ಇದು ಮಲ್ಟಿಪಲ್ ಫ್ರ್ಯಾಕ್ಚರ್ ಆಯಿತು ಅಂತ ಹೇಳಿ ಅವ್ರನ್ನ ಸಾಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು 3 days ಅವ್ರು ಕಷ್ಟಪಟ್ಟರು. ನಾನು ಹೋಗಿ, ನನಗಂತೂ ಬ್ಯಾಂಕಿಗೆ ಹೋಗೋದು, ದುಡ್ಡು ತೊಗೊಂಡು ಬರೋದು, ಅದು ತೊಗೊಂಡು ಬರೋದು, ಇದು ಇದರಲ್ಲೇ ಆಗೋಯ್ತು. ಎಲ್ಲಾಗಿ ಕೊನೆಗೆ ಹೋಗೋ ಹೊತ್ತಿಗೆ ನನ್ನ ಕರ್ಕೊಂಡು ಹೋಗಿ ಬೇರೆ ಕಡೆ ಕೂರಿಸ್ಬಿಟ್ರು. ನೀವು ಇಲ್ಲಿ ಕೂತ್ಕೋಬೇಡಿ, ಅಲ್ಲಿ ಕೂತ್ಕೊಳ್ಳಿ ಅಂತ. ಅವ್ರಿಗೆ ಗೊತ್ತಾಯಿತು ಅಂತ ಕಾಣುತ್ತೆ, ಹೀ ಸಿಂಕಿಂಗ್ ಅಂತ. ಆಮೇಲೆ ಆವಾಗಲೇ ಗಿರಿಜಾ ಲೋಕೇಶ್ ಅವ್ರೆಲ್ಲ ನನಗೆ ತುಂಬ ಹತ್ತಿರದವರಾದರು. ಕಳ್ಕೊಂಡೆ, ಏನು ಮಾಡೋದು. ತೀರಾ ಬೇಜಾರಾದಾಗ ಅಳಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಒಬ್ಬರೇ ಅಳ್ತೀರಾ, ಯಾರ ಮುಂದೆ ಆದರೂ ನೀವು ನೋವು ಹೇಳ್ಕೊತೀರಾ? ಅಳ್ತಿದ್ದೀನಿ. ಆದರೆ ಅದಕ್ಕೆ ಮುಂಚೆ ನಾವು ನಮ್ಮ ದಾಂಪತ್ಯ ಲೈಫ್ ವಾಸ್ ವೆರಿ ನೈಸ್. ಅವರು ನನಗೇನು ಬೇಕೋ ಅದನ್ನೇ ಮಾಡ್ತಿದ್ರು. ಹೌದು, ನಾನು ಹೇಳಿದೆ, ಏನು ಯಾಕೆ ಒಂಥರ ಡಲ್ ಆಗಿದೆ? ಹೌದು, ನಾನು ಇಷ್ಟೆಲ್ಲ ಕಲ್ತು ಏನು ಪ್ರಯೋಜನ ಅಂದೆ. ಯಾಕೆ? ಐ ಡೋಂಟ್ ಹ್ಯಾವ್ ಅನ್ ಐಡೆಂಟಿಟಿ. ಯು ಹ್ಯಾವ್ ಅನ್ ಐಡೆಂಟಿಟಿ, ಯು ಆರ್ ಮಿಸಸ್ ಸುದರ್ಶನ್ ಅಂದರೆ. ಹೋಗ್ರಿ, ಮೀನಾಕ್ಷಿ ಕಾಮಾಕ್ಷಿ ಯಾರು ನಿಮ್ಮನ್ನು ಮದುವೆ ಆದರೂ ಶಿ ಈಸ್ ಆಲ್ಸೋ ಮಿಸಸ್ ಸುದರ್ಶನ್. ನಾನು ಹೇಳೋದು, ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ಇದನ್ನ ಇಟ್ಕೊಂಡು ನಾನು ಏನು ಮಾಡ್ತೀನಿ? ಬೆಳಗ್ಗೆ ಎದ್ದು ಚಾಯ್ ಮಾಡು, ಆಮೇಲೆ ಟಿಫನ್ ಮಾಡು, ಇದೇ ಆಗೋಯ್ತು. ಓಕೆ ಮರಿ, ವಾಟ್ ಡು ಯು ವಾಂಟ್? ನನಗೆ ಈ ಥರ ನಾನು ಇದನ್ನೆಲ್ಲ ಮಾಡಿದ್ದೀನಲ್ಲ, ಇದಕ್ಕೊಂದು ಅಷ್ಟೇ ತಾನೇ ಮಾಡ್ತೀನಿ ಅಂತ. ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಗೊತ್ತಾ? ಕಾರ್ಡ್ಸ್ ಎಲ್ಲ ಮಾಡಿದರು ನನಗೋಸ್ಕರ. ಅದೆಲ್ಲ ಮಾಡಿ ಅದನ್ನೆಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ
ಅದಕ್ಕೋಸ್ಕರ ಕ್ಯಾಮ್ರಾಮ್ಯಾನ್ ಕರ್ಕೊಂಡು ಬಂದು ಫೋಟೋಗ್ರಾಫ್ಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿತ್ತು ಅದು. ಆ ಥರ ಒಂದು ಇದು ಎಲ್ಲೋ ಒಂದು ಕಡೆ ಇರಬೇಕು ಇವಾಗ. ಎಲ್ಲ ಸಾಮಾನುಗಳು ಬರುತ್ತಲ್ಲ ಅದೆಲ್ಲ ನೋಡಬೇಕು ಇದೆಯಾ ಅಂತ. ಸೊ ಆ ಥರ ಎಲ್ಲ ಮಾಡಿಕೊಟ್ರು ನನಗೆ. ನಾನು ಏನೇ ಕೇಳಿದ್ರು ಎಲ್ಲ ತಕ್ಷಣ ಮಾಡಿಕೊಡೋರು. ವಾಸ್ ಎ ವಂಡರ್ಫುಲ್ ಮ್ಯಾನ್. ಐ ಥಿಂಕ್ ಈ ವಾಸ್ ಟೂ ಗುಡ್. ಅಂದರೆ ತುಂಬ ಒಳ್ಳೆಯವರಾಗಿರೋರನ್ನ ದೇವರು ತುಂಬ ದಿನ ಇಲ್ಲಿ ಬಿಡೋಲ್ಲ, ಕರ್ಕೊಂಡ್ಬಿಡ್ತಾನೆ ಆ ಥರ. ಇನ್ನು ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಏನಾದರೂ ಬಂದರೆ ಫಸ್ಟ್ ಬ್ಲೇಮ್ ಮಾಡೋದೇ ಮಕ್ಕಳನ್ನ. ಏನು ಇಂಥ ಮಕ್ಕಳು ಯಾಕೆ ಬೇಕು ಅನ್ನೋವಂಥದ್ದು. ಬಟ್ ನಿಮಗೆ ನಿಮ್ಮ ಅಂದರೆ ನೀವು ಸ್ಟ್ರೈಟಾಗಿ ಮಾತಾಡೋದ್ರಿಂದ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ? ಇಲ್ಲ ರೀ, ನನಗೆ ಮಕ್ಕಳು ಇಲ್ದಿರೋ ಕಾರಣ ನಾನೇ. ನಾನು ಮೊದಲೇ ಅವ್ರಿಗೆ ಹೇಳಿದೆ, ಮಕ್ಕಳು ಬೇಕು ಅಂದರೆ ನಾನು ಮದುವೆ ಆಗೋಲ್ಲ. ಯಾಕೆ ಮರಿ ಇಲ್ಲ ನಾನು ಮದುವೆ ಆಗಲ್ಲ. ಯಾಕೆಂದರೆ ನಾನು ಒಂದು ಕಡೆ ನೋಡಿದೆ, ಮಗು ಆಗೋವಾಗ ಅವರೇನು ಮಗು ತಲೆ ಬರಲಿಲ್ಲ ಅಂತ ಕತ್ತರಿಸ್ಬಿಟ್ರು. ಅಯ್ಯೋ, ನನ್ನ ತಂಗಿನ ಕೇಳಿದೆ, ಅವಳಿಗೆ ಮದುವೆ ಆಗಿ ಮಗು ಇತ್ತು. ನಿನಗೂ ಈ ಥರ ಎಸ್ಕಾ ಅಂದ. ಅಯ್ಯೋ, ನೋವಾಗಲಿಲ್ವಾ ನಿನಗೆ? ಅಯ್ಯೋ, ಆ ಮಗುನ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗತ್ತೆ ಕಾಣ. ತಪ್ಪ, ಹಾಗಾದರೆ ಇವಳಿಗೂ ಹಾಗೆ ಕತ್ತರಿಸಿದ್ರೆ ನನಗೂ ಕತ್ತರಿಸ್ಬಿಡ್ತಾರೆ, ಬೇಡಪ್ಪ ಚಿನ್ನು, ನನಗೆ ಮಕ್ಕಳೇ ಬೇಡ 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 ಬೇಡ. ಮರಿ, ನೀನೇ ನನ್ನ ಮಗು, ನನ್ನ ಮರಿ ಅಂತಲೇ ಕರೀತಿದ್ರು ಅವ್ರು. ನೀನೇ ನನ್ನ ಮಗು, ನನಗೆ ಬೇರೆ ಮಕ್ಕಳು ಯಾಕೆ ಬೇಕು? ಈ ಕ್ಷಣಕ್ಕೆ ಏನಾದರೂ ಮಗು ಬೇಕು ಅಂತ ಅಂದರೆ ನಾನು ಹೇಳ್ತಾ ಇರೋದು ಹೇಗೆಂದರೆ, ಮಕ್ಕಳು ಬೇಕು ಈ ವಯಸ್ಸಲ್ಲಿ ನಮ್ಮ ಜೊತೆಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಸೇವೆ ಮಾಡ್ತಿದ್ರು. ಬಿಕಾಸ್ ನನಗೆ ನಾನು ಒಂಥರ ಬಾಯಿಶ್ ಆಗಿ ನಾನು ಬೆಳೆದ್ಬಿಟ್ಟೆ. ಮನೆಗೆ ತಂದು ಕೊಡೋದು ಮಾಡೋದು, ಹುಡುಗ ಇದ್ದಾಗೆ ಹೆಂಗೆ ಮನೆಗೆ ಆ ಥರ. ಆಮೇಲೆ ನನಗೆ ಆ ಥರ ನನ್ನ ಮಕ್ಕಳು ಇರಬೇಕು ಅಂತ ನನ್ನ ಫೀಲೇ ಆಗಲಿಲ್ಲ, ಯಾವತ್ತಿಗೂ ಆಗಲಿಲ್ಲ. ನನ್ನ ಸ್ಟೂಡೆಂಟ್ಸೇ ನನ್ನ ಚಿಲ್ಡ್ರನ್ ಥರ. ಆವಾಗಲೂ ನಾನು ಕ್ಲಾಸಸ್ ತೊಗೊಳ್ತಾ ಇದ್ನಲ್ಲ, ಅವರೇ ನನಗೆಲ್ಲ ಮಾಡಿಕೊಡೋರು ಎಲ್ಲ. ಇದು ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಈಗ ನೋಡಿದ್ರೆ ಇಷ್ಟ ಆಗುತ್ತೆ ನನಗೆ ತುಂಬ ಇಷ್ಟ. ಅವ್ರಗಳ ಜೊತೆಲಿ ಆಟ ಎಲ್ಲ ಆಡ್ತೀನಿ ನಾನು, ಅದೆಲ್ಲ ಮಾಡ್ತೀನಿ. ಅಟ್ಲೀಸ್ಟ್ ನಿಮಗೆ ಮಕ್ಕಳು ಇಷ್ಟ ಇಲ್ಲ ಅಂದ್ರೂ ಅಡಾಪ್ಟ್ ಮಾಡ್ಕೋತಾ ಇದ್ರು. ಸೊ ಆದ್ರೆ ಏನಾದರೂ ನೀವು ಮಾಡಬಹುದಿತ್ತೇನೋ ಅಂತ ನಿಮ್ಮ ಕೆಲವರೆಲ್ಲ ಕೂಡ ಹೇಳಿದ್ರು, ವೈ ಡೋಂಟ್ ಯು ಅಡಾಪ್ಟ್ ಅಂತ. ಇನ್ಫ್ಯಾಕ್ಟ್ ಇವರು ನಮ್ಮ ಹರ್ಷ ಅಂತ ಬರ್ತಾನಲ್ಲ, ಅವರು ನಮ್ಮ ಇದು ನಾದಿನಿ, ಅವರು ಪ್ರೆಗ್ನೆಂಟ್ ಆಗಿದ್ದರು. ಇದು ಹೆಣ್ಮಗು ಆಗಿದ್ರೆ ನಾನು ತಗೊಳ್ತೀನಿ ಅಂದರು ನಮ್ಮ ಯಜಮಾನರು. ಕೊಡ್ತೀನಿ ಅಂದರು, ಹೆಣ್ಮಗುಳೇ ಆಯಿತು, ಕೊಡಲಿಲ್ಲ ನನಗೆ. ಆಯಿತಾ, ಹಂಗೆ. ಸದ್ಯಕ್ಕೆ ಮಡಿಲು ವೃದ್ಧಾಶ್ರಮ ಎಷ್ಟು ಖುಷಿ ಕೊಡ್ತಿದೆ ನಿಮಗೆ? ತುಂಬ ಲೈವ್ಲಿ ಆಗಿದ್ದೀರಾ, ನಾನು ಬಂದು ನೋಡಿದೆ. ಹಾಗಾಗಿ ಹೌದು, ಎಸ್. ಸಿ, ನನಗೆ ಏನು ಬೇಕೋ ಅದೆಲ್ಲ ಸಿಗತ್ತೆ ಇಲ್ಲಿ. ದೇ ಆರ್ ಆಲ್ ಲುಕಿಂಗ್ ಆಫ್ಟರ್ ಮೀ ಸೋ ವೆಲ್. ನಾನು ಯಾವುದಕ್ಕೂ ನಾನು ಚಿಂತೆ ಮಾಡಬೇಕಾಗೇ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ವೆಲ್. ನನಗೆ ಇಷ್ಟವಾದ ಹಾಗೆ ಎಷ್ಟೊಂದು ಹೂಗಳು, ಆಮೇಲೆ ಬೆಕ್ಕುಗಳು, ಇದೆಲ್ಲ ನನಗೆ ತುಂಬ ಇಷ್ಟ. ಇದೆಲ್ಲ ಇಲ್ಲಿದೆ, ನನಗೆ ಇಷ್ಟವಾದನ್ನೆಲ್ಲ ಇಲ್ಲಿದೆ. ನೀವು ಸುದರ್ಶನ್ ಸರ್ ಇಬ್ಬರು ಜೊತೆಗಿದ್ದಾಗ ಯಾವ ಹಾಡು ಹಾಡ್ತಿದ್ರಿ? ಯಾವ ಹಾಡು ಹಾಡ್ತಿದ್ದೀವ? ಅಥವಾ ಏನು ಬೇರೆ ಹ್ಯಾಬಿಟ್ಸ್ ಏನಿತ್ತು ನಿಮಗೆ, ಹಾಬಿ ಅನ್ನುವಂಥದ್ದು? ಅಯ್ಯೋ, ನಮ್ಮ ಹಾಬಿ ಅಂದರೆ ನಾವು ಆಚೆ ಹೋಗಿ ಇಬ್ಬರು ಚೆನ್ನಾಗಿ ಊಟ ಎಲ್ಲ ಮಾಡ್ತಿದ್ವಿ. ಆಂಧ್ರ ಫುಡ್ ಅದೆಲ್ಲ ಹಾಟಾಗಿರಬೇಕು ನಮಗೆ, ಖಾರ. ಸೊ ಅದೆಲ್ಲ ಮಾಡಿಕೊಂಡು ಆ ಥರ ಒಂದು ನಾವು ಜಾಸ್ತಿ ಆಚೆ ಹೋಗಿ ಊಟ ಬರೀ ಇದು ಬ್ರೇಕ್ಫಾಸ್ಟ್ ಒಂದು ಮಾಡ್ತಿದ್ದೆ. ಅಡುಗೆ ಮಾಡ್ಕೊಂಡಿರ್ಬೇಡ, ನಾವು ವಿಲ್ ಗೋ ಟು ದಿಸ್ ಥಿಂಗ್, ಅದು ಸೌತ್ ಎಂಡ್ ಹೊಟ್ಟು ಹೋಗೋದು. ಅಲ್ಲೆಲ್ಲ ಹೋಗಿ ಎಲ್ಲ ಯಾವುದೋ ಆಂಧ್ರ ಹೋಟೆಲೆಲ್ಲ ಊಟ ಮಾಡೋದು. ಆಮೇಲೆ ಹೀಗೆ ಇದು ವಿಂಡೋ ಶಾಪಿಂಗ್ ಹಿಂಗೆ ಮಾಡ್ಕೊಂಡು ಬಂದು, ಆಮೇಲೆ ಯಾವುದೋ ಒಂದು ಪಿಕ್ಚರ್ ಹೋಗೋದು. ಹೀಗೆ ವಿ ಸ್ಪೆಂಡ್ ಟೈಮ್ ವೆರಿ ನೈಸ್ಲಿ. ಅಟ್ ಅದರ್ ಟೈಮ್ಸ್ ಅವ್ರಿಗೂ ಶೂಟಿಂಗ್ ಇರುತ್ತೆ, ನನಗೆ ಶೂಟಿಂಗ್ ಇರುತ್ತೆ. ಆಮೇಲೆ ನಾವು ಚಿಕ್ಕ ಲ್ಯಾಸಾಪ್ಸಸ್ ತಗೊಂಡು ಅದನ್ನು ಸಾಕ್ತಾಯಿದ್ವಿ. ಅಟ್ ಅ ಟೈಮ್ ವಿ ಹ್ಯಾಡ್ ಅಬೌಟ್ 14 ಲ್ಯಾಸಾಪ್ಸಸ್. ಕುಟ್ಟಿಯಾಗಿರ್ತಲ್ಲ, ತುಂಬ ಕೂದಲಿರುತ್ತಲ್ಲ ಅದು, ಅದನ್ನೆಲ್ಲ ಅದನ್ನು ಇದನ್ನು ಬ್ರಷ್ ಮಾಡೋದು, ಅದೆಲ್ಲ ಹಾಗೆ ನಮ್ಮ ಟೈಮ್. ಏನಾದರೂ ಯಾವತ್ತಾದರೂ ಬೇಜಾರು ಅನಿಸಿದೆ ನಿಮಗೆ? ಆಸ್ತಿ ಮಾಡಲಿಲ್ಲ, ತಗೋಬೇಕಿತ್ತು, ನಮ್ದಂತ ಒಂದು ಸ್ವಂತ ಮನೆ ಇರಬೇಕಿತ್ತು, ಆ ಥರ ಆಸೆ ನನಗೆ ಇರಲೇ ಇಲ್ಲಪ್ಪ. ಮೇ ಬಿ ಒಬ್ಬ ಹೆಣ್ಣಿಗೆ ಅದೆಲ್ಲ ಇರಬೇಕು ಅಂತ ಕಾಣುತ್ತೆ. ನಾನು ಹೇಳಿದ್ನಲ್ಲ ಮೊದಲಿಂದ ನನಗೆ ಆಸೆ ಇರಲಿಲ್ಲ ನಿಮಗೆ? ಇಲ್ಲ, ಅದೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡ್ತಲ್ಲ. ಸೊ ಅದರದ್ದು ಏನಾದರೂ ಇಲ್ಲ ಅಂದರೆ ನಮಗೆ ಫೀಲ್ ಆಗುತ್ತೆ, ಅದು ಇತ್ತಲ್ಲ. ಸೊ ದಟ್ ವಾಸ್ ನೋ ದಿಸ್ ಥಿಂಗ್. ಹಾಗೆ ಈ ಥರ ಎಲ್ಲ ಒಂದು ಸಿಚುವೇಶನ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.
ಸೊ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆನ್ ವೆರಿ ವೆಲ್. ಆಟೋಮ್ಯಾಟಿಕ್ಕಾಗಿ ಒಂದೊಂದಾಗಿ ಹೋದಾಗ ಅದು ದ ಬಿಗ್ಗೆಸ್ಟ್ ಶಾಕ್ ಐ ಗಾಟ್ ಫಸ್ಟ್ ಲೂಸಿಂಗ್ ಮೈ ಹಸ್ಬೆಂಡ್. ಆ ಶಾಕಿಂದಲೇ ನಾನು ನನ್ನ ಇದು ಮಾಡ್ಕೊಂಡನಲ್ಲ. ಅದಾದಮೇಲೆ ಬಾಕಿ ಯಾವುದು ದೊಡ್ಡದಾಗಿ ಕಾಣಲೇ ಇಲ್ಲ ನನಗೆ. ಅವರೊಬ್ಬರು ಹೋಗಿದ್ದೆ ನನಗೆ ತುಂಬ ಬೇಜಾರಾಯಿತು. ಈ ಒಬ್ಬಂಟಿ ಜೀವನ ಲೈಕ್ ನೆನೆಸ್ಕೊಂಡಾಗ ನೀವು ಏನು ಮಾಡ್ತೀರಪ್ಪ? ಅಂದರೆ ಒಬ್ಬರೇ ಕೂತಾಗ ಏನು ಯೋಚನೆ ಮಾಡ್ತಿರ್ತೀರಾ? ಅದ್ರ ಜೊತೆಗೆ ನಿಮಗೆ ಹವ್ಯಾಸ ಕೂಡ ಇದೆ ವೀಣೆ ನುಡಿಸೋ ಅಂಥದ್ದು. ವೀಡಿಯೋ ನುಡ್ಸೋದು ಇವಾಗ ಅದಕ್ಕೋಸ್ಕರ ತಾನೇ ನಾನು ಹೇಳೋದು, ಹೇಳ್ಕೊಡೋದು. ನಮ್ಮ ಅಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ರಲ್ಲ. ಸೊ ಐ ಗ್ರೂ ಅಪ್ ಲೈಕ್ ದ್ಯಾಟ್. ರಾಗಸುಧಾ ಅಂತ ಅಮ್ಮನ ಸ್ಕೂಲು, ತುಂಬ ಸ್ಟೂಡೆಂಟ್ಸ್ ಅವ್ರಿಗೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಆ ಟೈಮಲ್ಲಿ ಟಿ ವಿ ಇರಲಿಲ್ಲ, ರೇಡಿಯೋ ಇದೆ. ಮೋಸ್ಟ್ ಆಫ್ ದ ರೇಡಿಯೋ ಆರ್ಟಿಸ್ಟ್ ವರ್ ಅಮ್ಮ ಸ್ಟೂಡೆಂಟ್ಸ್, ಆ ಥರ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ಬೆಳೆದಿದ್ದರಿಂದ ನನಗೂ ಕ್ಲಾಸಸ್ ತೊಗೋಬೇಕು ಅಮ್ಮನ ಥರ ಅಂತ ಅದರಲ್ಲಿತ್ತು ನನಗೆ. ಬೇರೆ ಯಾವ ಇದು ಮಕ್ಕಳು ಇಟ್ಕೊಂಡು ಅವ್ರಿಗೆ ಡ್ರೆಸ್ ಮಾಡಿಕೊಂಡು ಇಲ್ಲ ಇರ್ಬೋದು ಬೇರೆಯವ್ರಿಗೆ, ಬಟ್ ನನಗೆ ಯಾಕೋ ಅದೆಲ್ಲ ಬರಲೇ ಇಲ್ಲ. ಆ ಥರ ಐಡಿಯಾಸ್ ಬರಲಿಲ್ಲ. ಆಗಿನ ಒಂದು ಕನ್ನಡ ಚಿತ್ರರಂಗ ಇರಬಹುದು, ಈಗ ಸದ್ಯಕ್ಕೆ ಇರುವಂತಹ ಕನ್ನಡ ಚಿತ್ರರಂಗ ತುಂಬ ಡಿಫ್ರೆನ್ಸ್ ಇದೆ. ಈಗ ಇತ್ತೀಚಿನ ಸಿನಿಮಾಗಳನ್ನು ನೀವು ನೋಡ್ತಿದ್ದೀರಾ? ನೋಡಿದ್ರೆ ಯಾವುದಾದ್ರೂ? ನೋಡ್ತಿರ್ತೀನಿ. ಒಂದು ಇದು ಏನು ಸೀರಿಯಲ್ಸು ನೋಡ್ತೀನಿ, ಅದೆಲ್ಲ ನೋಡ್ತೀನಿ. ಅದು ಇದು ಕತೆಗಳು ತಾನೆ, ಕತೆಗಳು ಡಿಫ್ರೆಂಟ್ ಆಗಿರುತ್ತೆ. ಟೇಕಿಂಗ್ಸು ಇದೆಲ್ಲ ಸ್ವಲ್ಪ ನಮಗೆ ಇದುವಾಗುತ್ತೆ. ಅದ್ರ ಜೊತೆ ನಾವು ಬೆಳಿತೀವಿ. ಸೊ ವಿ ವೋಂಟ್ ನೋ ದ ಇದು ಮೊದಲು ಹಿಂಗಿತ್ತು ಹಂಗತ್ತೆ ಅಂತೆಲ್ಲ. ಅದ್ರ ಜೊತೆನೇ ನಾವು ಬೆಳಿತೀವಲ್ಲ. ನಿಮ್ಮ ಪತಿ ಅವರ ಜೊತೆಗೆ ತುಂಬ ಒಡನಾಟ ಇತ್ತು, ಆಪ್ತ ಒಡನಾಟ ಇತ್ತು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಯಾರು, ಯಾವ ಸ್ಟಾರ್? ಅವ್ರಿಗೆ ಇಂಥವ್ರ ಒಡನಾಟ ಇಲ್ಲ ಅನ್ನೋದೇ ಇಲ್ಲ. ಒಂದ್ಸಲಿ ಅಶ್ವಥ್ ಅವರು ಎಲ್ಲರೂ ಕೂತಿದ್ದಾಗ, ಏನಪ್ಪ ಯಾರಪ್ಪ ಅದು, ಯಾವ ಪ್ರಾಣಿ ಇಲ್ಲ, ಯಾರು ಯಾವಾಗಲೂ ನಗ್ತಾನೆ ಇರೋರು, ನಗುಮುಖವಾಗಿ ಇರೋರನ್ನ ಎಲ್ಲರೂ ಸುದರ್ಶನ್ ಅಂದರು. ಸೊ ನಾವು ಅವ್ರು ಎಲ್ಲಿದ್ರು ಯಾವಾಗಲೂ ನಗುತ್ತಾನೆ ಇರ್ತಾರೆ. ಅಲ್ಲಿರೋದೆಲ್ಲ ಆ ಥರನೇ ಇರ್ತಾರೆ. ಯಾರಿಗೂ ಬೇಜಾರು ಏನು ಬರೋಲ್ಲ, ಹಂಗಿರೋರು ಅವರು. ವೆರಿ ಫ್ರೆಂಡ್ಲಿ ಪರ್ಸನ್. ಒಬ್ಬರೇ ಇದ್ದಾಗ ಯಾವ ಹಾಡು ನೀವು ತುಂಬ ನೆನಪಿಸ್ಕೊಂಡು ಹಾಡ್ತೀರಾ? ಇಲ್ಲಪ್ಪ, ಹಂಗೆಲ್ಲ ಏನಿಲ್ಲ. ನಂದು ಇದು ನಾನು ಮ್ಯೂಸಿಕ್ ಹೇಳ್ಕೊಡ್ತೀನಲ್ಲ, ಅದರಿಂದ ಇದು ಈ ಮೋಸ್ಟ್ಲಿ ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ ಇದೆಲ್ಲ, ಅದೆಲ್ಲ ನಾನು ಏನು ಇದು ಜ್ಞಾಪಕ ಇದೆಯಾ ಅಂತ ಆವಾಗ ಹಾಡಿ ನೋಡ್ಕೊಳ್ಳೋದು. ಇವಾಗ ನಾನು ಕ್ಲಾಸಸ್ ತಗೋಬೇಕು ಅಂತ ಇರೋದ್ರಿಂದ ನಂದು ಬುಕ್ಸ್ ಎಲ್ಲ ಇನ್ನೂ ಅಲ್ಲೇ ಇದೆ, ಎಲ್ಲೋ ತಗೊಂಡು ಬಂದಿಲ್ಲ. ಅದರಲ್ಲೆಲ್ಲ ನೊಟೇಷನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಇಟ್ಕೊಂಡು ನಾನು ಕ್ಲಾಸಸ್ ಮಾಡಬೇಕು ಅಂತ ನನಗೆ. ಯಾವ ಏನು ಸಾಂಗು? ಯಾವುದಾದ್ರೂ ನಿಮ್ಗೆ ಇಷ್ಟ ಏನು, ಯಾವ ಹಾಡಪ್ಪ ಅದು? ನಮ್ಮ ಇವರು ರಾಜ್ಕುಮಾರ್ ಅವರು ಪುಸ್ತಕ ಹಿಡ್ಕೊಂಡು ನೋಡ್ತಾ ಇದ್ರೆ ಅವ್ರನ್ನ ಚೇಡಿಸ್ತಾ ಇದ್ದೀನಿ ನಾನು. ಆ ಪಿಕ್ಚರ್ದು ಆ ಸಾಂಗು. ಓದಿ 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 ಕೂಚಿ ಬಟ್ಟನಾಗಬೇಡ, ಸಂಜೆ 1000 ಪಾಠ ಹಾಳು ಇನ್ನು ಗಾದೆ ಮರೆಯಬೇಡ, ತಲೆಯ ಕೆಡಿಸಿಕೊಳ್ಳಬೇಡ, ತಂಗಾಳಿಯಲ್ಲಿ ವಾಕಿಂಗ್ ಹೋಗೋಣ ಬಾಬಾ ಡಾರ್ಲಿಂಗ್. ಇದು ಈಗಲೂ ಸಹ ಆಫರ್ಗಳು ಬಂದರೆ ಆ್ಯಕ್ಟ್ ಮಾಡ್ತೀರಾ? ಇಲ್ಲ, ನಾನು ಆ್ಯಕ್ಟ್ ಮಾಡೋಲ್ಲ ಅಂತ ಹೇಳಿದ್ನಲ್ಲ, ಜನನಿ ಮಾಡೋವಾಗಲೇ ನಾನು ಇನ್ಮೇಲೆ ಆ್ಯಕ್ಟ್ ಮಾಡೋಲ್ಲ, ನಾನು ಐಮ್ ಗೋಯಿಂಗ್ ಟು ಮೈ ಪರಂಪರ, ಬಿಕಾಸ್ ಐ ವಾಂಟೆಡ್ ಟು ನನ್ನ ಸಂಗೀತನ ನಾನು ಮಾಡ್ಕೋಬೇಕು ಅಂತ ಆಸೆ ಇತ್ತು. ಸೊ ಅಲ್ಲಿ ಹೋಗಿ ಬೆಳಗ್ಗೆ ಅವೆಲ್ಲ ಮೇಕಪ್ಪೆಲ್ಲ ಹಾಕ್ಕೊಂಡು ಕೂತ್ರೆ ಆ ಕಾಫಿಗಳು ಬರ್ತಾ ಇರುತ್ತೆ, ಟಿಫನ್ಗಳು ಬರ್ತಾ ಇರುತ್ತೆ, ಒಂದು ಡೈಲಾಗ್ ಬರುತ್ತೆ ಎಂಡ್ ಆಫ್ ದ ಡೇನಲ್ಲಿ. ಬೇಜಾರಾಗೋಯ್ತು. ನಮ್ಗೆ ಮೊದಲೆಲ್ಲ ತುಂಬ ಕೆಲಸಗಳಿರೋವಾಗ ದಟ್ ವಾಸ್ ನೈಸ್. ಇವಾಗ ನಮಗೆ ಸಿಗೋ ಇದರಲ್ಲೇ ಯಾವಾಗಲೂ ಒಂದು ಸಲ ಆ ಥರ ತುಂಬ ಕೆಲಸ ಇರೋದು ಬರುತ್ತೆ. ಅದರ್ವೈಸ್ ಜಸ್ಟ್ ಅಲ್ಲಿ ಒಂದು ಮಾತು ಇಲ್ಲೊಂದು ಮಾತು ಹಂಗೆ ಬರುತ್ತೆ. ಸೊ ಐ ವಾಸ್ ನಾಟ್ ವೆರಿ ಮಚ್ ಇಂಟ್ರೆಸ್ಟೆಡ್.
ಸೊ ನಿಮಗೆ ರಾಜ್ಕುಮಾರ್ ಸರ್ ಅವರೊಟ್ಟಿಗೂ ಒಂದು ಒಳ್ಳೆ ಆತ್ಮೀಯತೆ ಇರುವಂಥದ್ದು. ಇತ್ತೀಚೆಗಷ್ಟೇ ಶಿವಣ್ಣ ಅವರ ಕ್ಯಾನ್ಸರ್ ಬಂದಿತ್ತು. ಸೊ ಈಗ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ. ಸೊ ಅವ್ರ ಫ್ಯಾಮಿಲಿನಲ್ಲಿ ಒಂದು ಹೃದಯಘಾತ ಅನ್ನುವಂಥದ್ದು ಇರ್ಬೋದು, ಜೊತೆಗೆ ಆರೋಗ್ಯ ಸಮಸ್ಯೆ ಮೇಲೆ ಬರ್ತಿರುವಂಥದ್ದು, ಅಭಿಮಾನಿಗಳು ಕೂಡ ಆತಂಕದಲ್ಲಿದ್ದರು. ಸೊ ನಿಮ್ಗೇನಾದ್ರು ಈ ವಿಚಾರ ಗೊತ್ತಾಯ್ತಾ ಶಿವಣ್ಣ ಅವ್ರ ಕ್ಯಾನ್ಸರ್ ಇತ್ತು ಅಂತ? ಶಿವಣ್ಣಗೆ ಕ್ಯಾನ್ಸರ್ ಇತ್ತು ಅಂತ ನಾನು ಐ ಡಿಂಟ್ ನನಗೆ ಐ ಕುಂಟ್ ಅಕ್ಸೆಪ್ಟ್ ಇಟ್. ಯಾಕೆ ಯಾವ ಥರ ಕ್ಯಾನ್ಸರ್ ಇತ್ತು ಅಂತ ಯಾಕೆ ಹೇಳಿದರು? ಶಿವಣ್ಣನಿಗೆ ಯಾಕೆ ಕ್ಯಾನ್ಸರ್ ಇತ್ತು ಅಂತ? ಆಮೇಲೆ ಕ್ಯಾನ್ಸರೇ ಇಲ್ಲ ಅಂತಾರೆ, ಸರಿ ಆಯಿತು ಅಂತ. ಸರಿ ಮಾಡ್ಕೊಂಡು ಬಂದಿದ್ದಾರೆ. ಹಾಂ ಹಂಗೆ. ಕ್ಯಾನ್ಸರ್ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದು. ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್. ಅದೇ ಕ್ಯಾನ್ಸರ್. ಒಂದು ಇಷ್ಟು ಜಾಗದಲ್ಲಿ ಇಷ್ಟೇ ಸೆಲ್ಸ್ ಇರಬೇಕು ಅಂತ ಇರುತ್ತೆ. ಅದು ಜಾಸ್ತಿ ಆದಾಗ ಅದೇ ಬಾಕಿ ಇದನ್ನೆಲ್ಲ ತಿಳ್ಕೊಂಡೆಲ್ಲ ಹೋಗುತ್ತಲ್ಲ, ಅದು ಕ್ಯಾನ್ಸರ್ ಅಂತ. ರಾಜ್ಕುಮಾರ್ ಸರ್ ಅವರೊಟ್ಟಿಗೆ ಒಂದು ಒಡನಾಟದ ಬಗ್ಗೆ ಹೇಳೋದಾದ್ರೆ? ರಾಜ್ಕುಮಾರ ಫಸ್ಟ್ ಸಾಂಗ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು ಇದೆ. ಓದಿ 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 ಕೂಚಿ ಬಟ್ಟನಾಗ ಬೇಡ ಅಂತ ಇದೆಯಲ್ಲ, ಆ ಹಾಡದೆ ಫಸ್ಟು ಇದು ಅಂತ ಒಂದು ಕಾಣುತ್ತೆ. ಅವರು ಇದ್ದಾರೆ, ನಾನು ಇದ್ದೀನಿ. ತಂಗಾಳಿಯಲ್ಲಿ ಬಗ್ಗೆ ಅದೇ ಒಂದು ವರ್ಡ್ಸೇ ನನಗೆ ಹೇಳಲಿಲ್ವಲ್ಲ ಅಂತ ನನಗೆ ಲಿಪ್ ಮೂಮೆಂಟ್ ನಾನು ಕೊಡಬೇಕಲ್ಲ, ವರ್ಡ್ಸ್ ಯಾವುದು ಅಂದಾಗ ರಾಜ್ಕುಮಾರ್ ಹೇಳಿದರು, ಶೈಲಶ್ರೀ ಅವರೇ ಕ್ಯಾಮರಾ ಎಲ್ಲಿದೆ ಹೇಳಿ. ಅಲ್ಲಿದೆ. ಹಾಂ, ಇವಾಗ ನೀವು ಬಾಯಲ್ಲಿ ಏನು ಬರುತ್ತೋ ಏನು ಬೇಕಾದರೂ ಹೇಳ್ಕೊಂಡು ಡ್ಯಾನ್ಸ್ ಮಾಡಿ, ಏನು ಗೊತ್ತಾಗಲ್ಲ ಅಲ್ಲಿ ಅಂದರು. ಈಸ್ ಇಟ್ ಅಂದೆ. ಈಸ್ ಇಟ್ ಅಂದರು. ಅದನ್ನು ಯಾವಾಗಲೂ ನನ್ನ ನೋಡಿದ ತಕ್ಷಣ ಈಸ್ ಇಟ್ ಅನ್ನೋರು ಅವರು. ಅದು ಅದಕ್ಕೆ ಅಂದರೆ ಓದಿ ಓದಿ ಕೂಚಿ ಬಟ್ಟನಾಗಬೇಡ, ಇಷ್ಟು ವರ್ಡ್ಸ್ ನನಗೆ ಲಿಪ್ ಮೂಮೆಂಟ್ ಬರ್ತಾ ಇಲ್ವಲ್ಲ, ಮೊದಲೇ ಕೊಡಬಾರ್ದಾ ಅಂತ ಅಂದ. ಅಷ್ಟು ಕನ್ನಡನೂ ಅಷ್ಟು ಫ್ಲೂಯೆಂಟ್ ಇಲ್ಲ ನಂದು, ಇಂಗ್ಲೀಷೆಲ್ಲ ಸೇರಿಸ್ಕೊಂಡು ಮಾತಾಡೋದು ಅವಾಗ. ಸೊ ಅದೆಲ್ಲ ಅವ್ರಿಗೆ ತುಂಬ ತಮಾಷೆ ರಾಜ್ಕುಮಾರ್ಗೆ. ಇಂಗ್ಲೀಷ್ ಬಗ್ಗೆ ನೀವು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ರಿ. ಸೊ ರಾಜ್ಕುಮಾರ್ ಸರ್ ಓದಿದ 3ನೇ ಕ್ಲಾಸ್ ಆದ್ರೂ ಅವರು ಇಂಗ್ಲೀಷು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅದು ಆಮೇಲೆ ಅಂತ ಕಾಣುತ್ತಲ್ಲ. ಆಮೇಲೆ ಹೌದು, ಅವರು ಅದು ಅಂಥ ಟೈಮಲ್ಲಿ ಅವ್ರುಗಳು ಮೇಸ್ಟ್ರುಗಳು ಇಟ್ಕೊಂಡು ಕಲಿತಾರೆ ಎಲ್ಲರೂ, ಅದೇ ಆರ್ಟಿಸ್ಟ್ಸ್. ಓಕೆ, ಇವಾಗ ನಾನು ಹೇಗೆ ಕನ್ನಡ ಕಲಿತೆ, ಕನ್ನಡ ಹೇಳಿದ್ರ ಇಂಗ್ಲೀಷ್ ಹೇಳ್ಕೊಡಿ ಅಂತ ಯಾವತ್ತಾದ್ರೂ ನಿಮ್ಗೆ ಹೇಳಿದ್ರು? ನನಗೆ ಹೇಳಿಲ್ಲ, ಇಲ್ಲ ನನಗೆ ಹೇಳಿ. ನಾನು ಐ ವಾಂಟ್ ಟು ಲರ್ನ್ ಕನ್ನಡ ಅಂದ್ಬಿಟ್ಟು ಕನ್ನಡ ಪುಸ್ತಕ ತೆಗೆದಿಟ್ಕೊಂಡು ಒಂದಾಗಿದ್ದು ಅವನು ಬದನೆಕಾಯಿ ಹತ್ತಿದ. ಬದನೆಕಾಯಿ ಹತ್ತಿದ್ನ? ನೋ 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 ಏನೇನೋ ಹೀಗೆ ಕಲ್ತಿದ್ದು. ಹೆಚ್ಚಿದ ಅಂತ ಬರ್ತಾ ಇದೆ, ಅದು ನಾನು ಹತ್ತಿದ ಅಂತ ಓದ್ಬಿಟ್ಟೆ. ಅದನ್ನೇ ನೆನೆಸ್ಕೊಂಡು ನಾನು ನಗ್ತಾ ಇದ್ದೆ. ಹಾಗಿದ್ದೆ ನಾನು ಇವಾಗ ಕನ್ನಡದಲ್ಲಿ ಹಾಡುಗಳು ಬರೆದಿದ್ದೀನಿ. ಅಷ್ಟು ಮಟ್ಟಿಗೆ ನಾವು ಏನಾದರೂ ಒಂದು ಕಲಿಬೇಕು ಅಂತ ಮನಸ್ಸು ಮಾಡಿದರೆ ನಾವು ಕಲಿತೀವಿ. ಅದಕ್ಕೆ ನಾನೇ ಒಂದು ನಿರ್ಧಾರ. ನಿಮಗೆ ಫೇವ್ರೆಟ್ ನಟ ಯಾರಿದ್ದಾರೆ, ಯಾರು ಇದ್ರು ಆಗ? ಫೇವ್ರೆಟ್ ನಟ ಅಂತಲ್ಲ, ಎಲ್ಲ ನಟರು ಒಳ್ಳೆಯವರೇ ಪಾಪ. ಯಾರೂ ಇಂಥವರು ಹಾಗೆ ಹೀಗೆ ಯಾರು ನನ್ನ ಹತ್ರ ಏನು ಜಗಳ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅಟ್ ಒನ್ ಟೈಮ್ ಉದಯ್ ಕುಮಾರ್ ಅವರು ಎಲ್ಲೋ ಒಂದು ಕಡೆಯಿಂದ ಅನ್ನೋರು, ಯು ಗೋ ಆನ್ ಡೂಯಿಂಗ್ ಲೈಕ್ ದಿಸ್, ಯು ಸಿ ಐ ಡೋಂಟ್ ನೋ ವಾಟ್ ಐ ವಿಲ್ ಡೂ ಟು ಯು ಅಂದ್ಬಿಟ್ಟೆ ನನ್ನ ಹತ್ರ. ಆಮೇಲೆ ಅವರು ಉದಯ್ ಕುಮಾರ್ ಅವರು ಹೋಗಿ ಯಾರ ಮೇಲೆ ಹಿಂಗೆ ಕೈ ಹಾಕಿದರೆ ರಿಮೂವ್ ದಟ್ ಹ್ಯಾಂಡ್. ನಾನು ಇಲ್ಲಿ ಯಾಕೆ ಕೂತ್ಕೋತೀಯ, ಹೋಗಿ ಅಲ್ಲಿಗೆ ಹೋಗಿ ಕೂತ್ಕೋ ಅಂತ ಹುಡುಗಿಗೆ ಹೇಳೋದು. ಹೀಗೆಲ್ಲ ಮಾಡ್ತಾಯಿದ್ದೆ ನಾನು. ತುಂಬ ಚೇಷ್ಟೆ ಮಾಡ್ತಾನೆ ಇರ್ತಿದ್ದೆ. ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೂಡ ತುಂಬ ಲೈಕ್ ಆ್ಯಪ್ಟ್ ಆಗಿರುವಂಥದ್ದು. ಯಾರನ್ನಾದರೂ ಇಮಿಟೇಟ್ ಮಾಡ್ತಿದ್ರಾ ಯಾವಾಗಾದರೂ? ನಿಮ್ಗೆ ಅನ್ನಿಸ್ದಾಗ ಯಾರನ್ನೂ ಇಮಿಟೇಟ್ ಮಾಡ್ತಾರೆ? ಯಾರನ್ನೂ ಇಮಿಟೇಟ್ ಮಾಡೇ ಇಲ್ಲ. ನಿಮ್ಮ ಹಸ್ಬೆಂಡ್ನು ಇಮಿಟೇಟ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕಾಲು ಎಳೆಯೋದಕ್ಕೆ? ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ಇಮಿಟೇಟ್ ಮಾಡೋ ಥರ ಹೆಂಗಿತ್ತು, ಏನಿರಲಿಲ್ಲ. ನಿಮ್ಮ ಜೊತೆ ಹೇಗಿರ್ತಿದ್ರು ಅನ್ನೋ ಥರ? ನಿಮ್ಮ ಜೊತೆ ಹೇಗಿರ್ತಿದ್ರು ಅನ್ನೋ ಥರ ಇಮಿಟೇಟ್? ಇಲ್ಲ, ಅವರು
ಅದು ಆ ಥರ ಸಂದರ್ಭನೇ ಬರಲಿಲ್ಲ. ಯಾವಾಗಲೂ ಹಾಂ ಹೌದು, ಅದೆಲ್ಲ ಏನು ಆ ಥರ ಸಂದರ್ಭ. ನಾನು ಅವ್ರನ್ನ ಚಿನ್ನು ಅಂತಾನೆ, ಎಲ್ಲರೂ ಚಿನ್ನು ಚಿನ್ನು ಅಂತಾನೆ ಕರೀತಾ ಇದ್ರು ಅವ್ರನ್ನ. ದಟ್ ಈಸ್ ನಾವು ಯಾವಾಗ ಸೋ ಮೆನಿ ಇಯರ್ಸ್ ಬ್ಯಾಕ್ ಅನ್ನೋ ಥರ. ಅವ್ರು ಹೋಗಿದ್ದು 77, ನಾವು ಇಲ್ಲಿ ಬಂದಿದ್ದು 14ನಲ್ಲಿ, 17ನಲ್ಲಿ ಅವ್ರು ಹೋದರು. ಈಗ ನಾವು ದಿಸ್ ಇಸ್ 25, 8 years ಪಾಸ್ಟ್. ಯಾವಾಗಲೂ ಮನುಷ್ಯ ಅಂತ ಹೇಳಿದ್ರೆ ಹ್ಯೂಮನ್ ಮೈಂಡ್ ಅಂದರೆ ನೆಕ್ಸ್ಟ್ ಏನು ಫ್ಯೂಚರ್ಗೆ ಏನಾದರೂ ಪ್ಲ್ಯಾನ್ ಮಾಡಬೇಕು ನಾವು ಅಂತ ಇರ್ತಾರೆ. ನಿಮ್ಮ ನನ್ನ ಪ್ಲ್ಯಾನ್ ಇದೆ ತಾನೆ, ಐ ವಾಂಟ್ ಟು ಟೇಕ್ ಕ್ಲಾಸಸ್ ಲೈಕ್ ಮೈ ಮದರ್, ಮೈ ಸಿಸ್ಟರ್. ಸೊ ಅದಕ್ಕೆ ಆಗ್ತಾ ಇದೆಯಲ್ಲ ಇವಾಗ. ಸೊ ವಾಟ್ ಐ ವಾಂಟೆಡ್ ಟು ಡೂ ಅಟ್ ಲಾಸ್ಟ್ ಐ ಹ್ಯಾವ್ ಸ್ಟಾರ್ಟೆಡ್ ನೌ. ಒಂದು ರೀತಿ ಸಿಂಗಲ್ ವುಮೆನ್ ಯಾರಿರ್ತಾರೆ, ಇಂಡಿಪೆಂಡೆಂಟ್ ವುಮೆನ್ ಅಂತ, ಈಗ ಮದುವೆ ಆಗೋಕ್ಕೆ ಇಷ್ಟಪಡಲ್ಲ, ಮಕ್ಕಳು ಬೇಡ ಅಂತ ಈಗ ಸದ್ಯಕ್ಕೆ ಹೆಣ್ಮಕ್ಳಿಗೆ ಹೇಳ್ತಿರೋ ಅಂಥದ್ದು, ಅಂಥವ್ರಿಗೆ ನೀವು ಇನ್ಸ್ಪಿರೇಷನ್ ಆಗಬಹುದು. ಹೌದಾ? ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಮ್ಯಾರೇಜ್ ಅನ್ನುವಂಥದ್ದು ಈಗಿನ ಜನ್ರೇಷನ್ ವರ್ಕೌಟ್ ಆಗ್ತಿಲ್ಲ ಸುಮಾರು ಜನಕ್ಕೆ. ಹೀಗಾಗಿ ಸಿಂಗಲ್ ವುಮೆನ್ ಆಗಿ ಇದ್ಬಿಡೋಣ. ಹಳೆ ಕಾಲದಲ್ಲಿ ಹೇಳ್ತಿದ್ರಲ್ವ, ಇಲ್ಲ ಸಾಯೋ ಕಾಲಕ್ಕೆ, ವಯಸ್ಸಾದ ಕಾಲಕ್ಕೆ ಯಾರಾದರೂ ಒಬ್ರು ಬೇಕೇ ಬೇಕು ನಿಮ್ಮನ್ನು ಸಾಕಕ್ಕೆ ಅಂತ. ಬಟ್ ಈಗ ಅದು ಬೇಡ ಅನಿಸುತ್ತೇನೋ. ಆ ಥರ ಎಲ್ಲನೋ ಸಾಯೋ ಕಾಲಕ್ಕೆ ಅಂತ ನಾನು ಯಾವತ್ತೂ ನಾನು ಯೋಚನೆ ಮಾಡೇ ಇಲ್ಲ. ಬಟ್ ನಾನು ಕೊನೆವರೆಗೂ, ನಾನು ಇರೋವರೆಗೂ ನಾನು ಐ ಕ್ಯಾನ್ ಲುಕ್ ಆಫ್ಟರ್ ಮೈ ಸೆಲ್ಫ್, ಐ ಕ್ಯಾನ್ ಲುಕ್ ಆಫ್ಟರ್ ಅದರ್ಸ್ ಆಲ್ಸೋ ಅನ್ನೋ ಥರ ನನಗೆ. ಈಗ ಎಷ್ಟು ಲೈಕ್ ಒಂದು ತಿಂಗಳಿಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ? ಅದು ಹೇಳೋಕ್ಕಾಗಲ್ಲ, ಡಿಪೆಂಡ್ಸ್. ಯಾವುದ್ರ ಖರ್ಚುಗಳು ಬಂದರೆ ಖರ್ಚು ಮಾಡಲೇಬೇಕಾಗತ್ತೆ. ಅದನ್ನು ನಾನು ಇದು ಮಾಡಲ್ಲ. ಹೆಚ್ಚು ಯಾವುದಕ್ಕೆ ಮಾಡ್ತೀರಾ ಅಂತ? ನಾನು ಬಟ್ಟೆಗಳೆಲ್ಲ ತಗೊಳ್ಳಲ್ಲ, ಸೀರೆ ತಗೋಬೇಕು ಅದು ಆ ಥರ ಎಲ್ಲ ಏನೂ ಇಲ್ಲ ನಂದು. ಏನು ಇದು ಹಾಂ, ಊಟದಲ್ಲ ಕೂಡ ಅದೆಲ್ಲ ಏನು ನಥಿಂಗ್ ವಾಸ್ ಎಕ್ಸ್ಟ್ರಾರ್ಡಿನರಿಯಾಗಿ ನಾನು ಏನು ಮಾಡ್ಕೊಳ್ತಾನೆ ಇರಲಿಲ್ಲ. ಆದ್ದರಿಂದ ನಾನು ಏನಿಲ್ಲ, ಒಂದು ಸಲ ಏನೂ ಇಲ್ಲ ಅಂದರೆ ಒಂದು ಬ್ರೆಡ್ ತಗೊಂಡು ಅದಕ್ಕೆ ಟೋಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಏನೋ ಒಂದು ಹಸುವಿಗೆ ಏನೋ ತಿನ್ನಬೇಕು ಅಷ್ಟೇ. ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅದೆಲ್ಲ ಏನೂ ಇಲ್ಲ. ಸೊ ನಿಮ್ಮದೇ ಆದಂತಹ ಒಂದು ಕಲೆ ಇದೆ. ಈಗ ವೀಣೆ ನುಡಿಸ್ತೀರ, ಸಂಗೀತ ಅನ್ನುವಂಥದ್ದು ನಿಮಗೆ ಪಂಚಪ್ರಾಣ. ಕನ್ನಡ ಚಿತ್ರರಂಗದ ಕಲಾವಿದರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಮುಂದೆ ಬರೋಕ್ಕೆ, ನಿಮ್ಮ ಜೊತೆ ನಿಮಗೆ ಸಹಾಯ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ? ಕನ್ನಡ ಡು ಯು ಎಕ್ಸ್ಪೆಕ್ಟ್ ಅಂದರೆ ಸೆಲೆಬ್ರಿಟೀಸ್ ಈಗ ನಿಮ್ಮೊಟ್ಟಿಗೂ ಆ್ಯಕ್ಟ್ ಮಾಡಿದಂಥವ್ರು ಇದ್ದಾರೆ, ಅವರ ಫ್ಯಾಮಿಲಿಯವರು ಇದ್ದಾರೆ, ಬಂದುಬಿಟ್ಟು ನಿಮ್ಮನ್ನು ಮಾತಾಡಿಸೋದಕ್ಕೆ ಡು ಯು ಎಕ್ಸ್ಪೆಕ್ಟ್ ಸಮಥಿಂಗ್? ಎಲ್ಲರೂ ತುಂಬ, ಎವ್ರಿಬಡಿ ಈಸ್ ಫ್ರೆಂಡ್ಲಿ ವಿತ್ ಮೀ. ಎಲ್ಲರೂ ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಯಂಗ್ಸ್ಟರ್ಸು ಬರ್ತಾರೆ, ಬಂದು ಮಾತಾಡ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ದೇ ಆರ್ ಆಲ್ ಹ್ಯಾಪಿ ದಟ್ ಐ ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಹಸ್ ಕಮ್ ಟು ಮೀ. ಅಲ್ವಾ? ನಾನು ಬೇಜಾರಾಗಿ ಕೂತಿದ್ರೆ ಅವರಿಗೆ ಬೇಜಾರಾಗ್ಬೋದು ಅಲ್ವಾ? ನಾನು ಬೇಜಾರಾಗಿ ಕೂತಿಲ್ವಲ್ಲ. ಸೊ ಬರ್ತಾರೆ, ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ ಎಲ್ಲ. ಕೊನೆ ಪ್ರಶ್ನೆ ಏನಂದರೆ, ನಿಮ್ಮ ವಿಡಿಯೋ ಒಂದಷ್ಟು ಕಡೆ ನೋಡಿದಂತಹ ನಿಮ್ಮ ಫ್ಯಾನ್ಸ್ ಇರಬಹುದು, ಜೊತೆಗೆ ಫಾಲೋವರ್ಸ್ ಇರಬಹುದು, ಜೊತೆಗೆ ಸುದರ್ಶನ್ ಸರ್ ಅಭಿಮಾನಿಗಳು ಸಹ ಇರುವಂಥದ್ದು. ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಒಂದು ಆತಂಕ ಇತ್ತು, ಹೇಗಿದ್ದೀರೋ ಏನೋ, ವೃದ್ಧಾಶ್ರಮ ಅಂದ ತಕ್ಷಣ ಅವ್ರ ಫ್ಯಾಮಿಲಿಯವರೆಲ್ಲ ಅಲ್ಲಿ ಹಾಕ್ಬಿಟ್ರೆ ಅವ್ರನ್ನ ಅನ್ನೋ ಥರ ಬೇಜಾರು ಮಾಡ್ಕೊಂಡಿದ್ರು. ಸೊ ನಿಮ್ಮ ಕಡೆಯಿಂದ ಸ್ಪಷ್ಟನೆ ಕೊಡೋದಾದರೆ ಹೌ ಡು ಯು ವಾಂಟ್ ಟು ಕ್ಲಾರಿಫೈ ಇಟ್? ನಾನು ಇಲ್ಲಿರೋದು ನಾನು ಇಷ್ಟಪಟ್ಟು ಬಂದಿದ್ದು. ನಾನು ಇಲ್ಲಿ ಇರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಈ ಆಶ್ರಮ ಅದು ನಡೆಸ್ತಾ ಇದ್ದಾರಲ್ಲ, ತುಂಬ ಒಳ್ಳೆ ಇದು ಅಂತ ಹೇಳಿ ಇದರಲ್ಲಿ ನಾನು ಒಂದು ಐ ಮೀನ್ ಈ ಆಶ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅನ್ನೋ ಥರ ಬರಬೇಕು ಅಂತಿದ್ದೆ. ನಾನು ಮೊದಲೇ ಬಂದುಬಿಟ್ಟಿದ್ದೆ ಆ ಥರ. ಆಮೇಲೆ ಇಲ್ಲಿಗೆ ಬಂದು ನಾನು ಇರ್ತೀನಿ ಅನ್ನೋದು ದಟ್ ವಾಸ್ ಐ ಮೀನ್ ಅದು ಇಟ್ ಹ್ಯಾಪನ್ಡ್. ಹಾಗೆ ನಾನು ಇಲ್ಲಿ ಬರ್ತೀನಿ, ಬಂದು ಹಿಂಗೆ ಇರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬೈ ಗಾಡ್, ನಾನು ಇಲ್ಲಿ ಬರ್ತೀನಿ, ಇವ್ರಿಗೆ ಎಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ, ನಾವು ಜೊತೆಯಲ್ಲಿ ಏನೋ ಹೆಲ್ಪ್ ಎಲ್ಲ ಮಾಡ್ಕೊಂಡು ಇರ್ಬೋದು ಅಂತ, ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವಾಗ ಇಲ್ಲಿ ಬಂದ ಮೇಲೆ ನೆಕ್ಸ್ಟ್ ಐ ಮಸ್ಟ್ ಥಿಂಕ್ ಅಬೌಟ್ ಹೌ ನನಗೆ ಏನು ವರಮಾನ ಅಂತಾರಲ್ಲ, ಅಂದರೆ ಐ ಮಸ್ಟ್ ಅರ್ನ್ ಮೈ ಲಿವಿಂಗ್ನು. ಅದಕ್ಕೋಸ್ಕರ ನಾನು ಇವಾಗ ಐ ಟೇಕ್ ಅಪ್ ಮೈ ಮದರ್ಸ್ ಈ ಥರ. ಅಮ್ಮ ವೀಣೆ ಇದು ಕ್ಲಾಸಸ್ನ ತಗೊಳ್ತಾಯಿದ್ರು. ವೀಣೆ ಕ್ಲಾಸಸ್ ಮಾಡಿನೇ ನಮ್ಮನ್ನೆಲ್ಲ ಬೆಳೆಸಿದ್ರು ಅಮ್ಮ. ಅಪ್ಪ ಏರ್ಫೋರ್ಸ್ ಆಫೀಸರೆಲ್ಲ ಡೆಲ್ಲಿ ಆ ಕಡೆನೇ ಇರ್ತಿದ್ರು. ಸೊ ಹಾಗೆ
ಆ ಅಮ್ಮನೇ ನನಗೆ ನನ್ನ ಲೈಫಲ್ಲಿ ಐ ಫಾಲೋ ಮೈ ಮದರ್. ಅಷ್ಟು ಒಂದು ವೆರಿ ವೆರಿ ಏನು ಹೇಳೋದು, ಅವ್ರ ಬಗ್ಗೆ ಇರೋ ಇನ್ಸ್ಪಿರೇಷನ್ ಏನಪ್ಪ ಅಂದರೆ, ಅವ್ರು ಯಾರನ್ನೂ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಯಾರ ಮೇಲೂ ಏನು ತಪ್ಪು ಕಂಡುಹಿಡಿಯೋ ಪರ್ಸನ್ನೇ ಇಲ್ಲ. ಯಾವುದಕ್ಕೂ ಇದು ಆಗೋಲ್ಲ ಅನ್ನೋದೇ ಇಲ್ಲ ಅಮ್ಮನಿಗೆ. ಇದು ಯಾಕೆ ಆಗೋಲ್ಲ, ಮಾಡಿ ನೋಡೋಣ ಅಂತ ಮಾಡಿ ಅದರಲ್ಲಿ ಶಿ ವಿಲ್ ವಿನ್. ಅದೇ ಅವರೇ ನನಗೆ ಮಾರ್ಗದರ್ಶಿ, ನಮ್ಮ ಅಮ್ಮನೇ ನನಗೆ ಮಾರ್ಗದರ್ಶಿ. ಲೈಕ್ ಒಂದು ಪ್ರಶ್ನೆ ಏನಂದರೆ, ಮದುವೆ ಆದಮೇಲೆ ಮಗು ಇರಬೇಕು ಹೆಣ್ಮಗಳಿಗೆ, ಒಂದು ಹೆಣ್ಮಗು ಪರಿಪೂರ್ಣ ಆಗೋದೇ ಮಗು ಆದಮೇಲೆ ಅನ್ನೋಂಥ ಒಂದು ಮಾತು ಎಲ್ಲರೂ ಹೇಳ್ತಾರೆ. ಸೊ ಡು ಯು ಆಕ್ಸೆಪ್ಟ್ ದಟ್? ಅದಕ್ಕೆ ಏನು ಉತ್ತರ ಕೊಡ್ಬೇಕಂತಿದ್ದೀರಾ? ಮಗು ಅಂದರೆ ಒಂದು ಮದುವೆ ಆದಮೇಲೆ ಮಗು ಇದ್ರೇ ಮಹಿಳೆ ಸಂಪೂರ್ಣ ಆಗ್ತಾರೆ ಅಂತ. ನನಗೆ ಆ ಥರ ಫೀಲಿಂಗೇ ಬರಲಿಲ್ವಲ್ಲ. ನಾನು ಆ ಥರ ಯಾವತ್ತೂ, ನಾನು ಇವಾಗ ನೀವು ಹೇಳೋದೇ ಫಸ್ಟ್ ಟೈಮ್ ನನಗೆ. ಬೇರೆ ಯಾರು ಕೂಡ ನನಗೆ ಈ ಥರ ಹೇಳೇ ಇರಲಿಲ್ಲ. ಎಷ್ಟೋ ಜನಕ್ಕೆ ಮಕ್ಕಳೇ ಇರಲಿಲ್ಲ, ಅವ್ರು ಯಾರನ್ನ ದತ್ತೆ ತಗೊಳ್ತಾರೆ ಅಲ್ವಾ, ಹಾಗೆಲ್ಲ ಮಾಡ್ತಾರೆ. ನಮ್ಮ ಯಜಮಾನರು ನಾವು ಅದು ಯಾರಾದ್ರು ಮಕ್ಕಳು ಇದಕ್ಕೆ ತೊಟ್ಲಿಗೆ ಹಾಕ್ತಾರೆ ಅಂದರೆ ನಾನು ಕರ್ಕೊಂಡು ಹೋಗೋರು. ಕರ್ಕೊಂಡು ಹೋಗಿ ಮರಿ ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಪಾಪು ಎಷ್ಟು ಚೆನ್ನಾಗಿದೆ ಅಲ್ಲ, ಹ್ಞೂ ಚೆನ್ನಾಗಿದೆ ವಾಪಸ್ ಬನ್ನಿ. ಯಾಕೆ ಪಾಪು ಯಾಕೆ ಇದು ಚೆನ್ನಾಗಿದೆ ಅಂತ ತೋರ್ಸೋಕ್ಕೋಸ್ಕರ ಹೋಗಿದ್ದೀರ ನೀವು? ನಾನು ಏನು ಮರಿ ನೀನು ಏನು ಮಾಡಿದ್ರು ಏನಾದ್ರು ತಪ್ಪು ಕಂಡು ಹಿಡಿತೀಯ ನನ್ನ ಮೇಲೆ ಅನ್ನೋರು, ಅದೆಲ್ಲ ಏನಿಲ್ಲ. ಸೊ ಮಗು ಬೇಡ ಅನ್ನೋ ನಿಮ್ಮ ಡಿಸಿಷನ್ಗೆ ನಿಮ್ಮ ತಾಯಿ ಎಷ್ಟು ಸಪೋರ್ಟ್ ಮಾಡಿದ್ರು? ಅಮ್ಮ ಸಪೋರ್ಟ್ ಮಾಡಲೇ ಇಲ್ಲ. ಯಾಕೆ ಹಂಗೆ ಮಾಡ್ತೀಯ ಅಂತ. ಮಗು ಇರಬೇಕು ಅಂತಲೇ ಅಮ್ಮ ಯಾವಾಗಲೂ ಹೇಳ್ತಾರೆ. ಅಮ್ಮ there are some certain other things, I mean, that I can't discuss in front of men, no. So ಅದೆಲ್ಲ ಅಮ್ಮ, ನೀನು ಯು ಶುಡ್ ಬಿ ಲೈಕ್ ದಿಸ್ ಇಫ್ ಯು ವಾಂಟ್ ಎ ಚೈಲ್ಡ್. ನಾನು ತಕ್ಷಣ ಓಡೋಗಿ ಚೆನ್ನಾಗಿ ಎಲ್ಲ ವಾಶ್ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ ಹೀಗೆಲ್ಲ ಮಾಡಿದರೆ ಮಗು ಎಲ್ಲಿ ಬರ್ತೀನಿ, ಐ ಡೋಂಟ್ ಲೈಕ್. ಹೀಗಿದೆ ನಾನು ಹಿಂಗೆ ಇದ್ದೆ. ಆ್ಯಂಡ್ ಈವನ್ ನೌ ಐ ಆಮ್ ನಾಟ್ ವರೀಡ್ ಅಬೌಟ್ ಇಟ್. ಐ ಆಮ್ ಹ್ಯಾಪಿ. ಐ ಲವ್ ಅನಿಮಲ್ಸ್, ಡಾಗ್ಸ್, ಕ್ಯಾಟ್ಸ್ ಎಲ್ಲ. ಐ ಲವ್ ಅನಿಮಲ್ಸ್. ಸೊ ನನ್ನ ಲವ್ ಹ್ಯಾಸ್ ಗಾನ್ ಇನ್ ಟು ದೆಮ್. ಓಕೆ, ಅಫ್ಕೋರ್ಸ್ ಮಕ್ಕಳು ಬಂದರೆ ನಾನು ಮುದ್ದಾಡಿ ಎಲ್ಲ ಮಾಡ್ತೀನಿ. ಯಾಕೆಂದರೆ ಅದು ಮಗು ಹೆರೋದು ಆ ಪ್ರಾಬ್ಲಮ್ ಎಲ್ಲ ಅವ್ರ ತಾಯಿ ತಾನೇ ತೊಗೊಂಡಿದ್ದಾರೆ, ತಗೊಂಡಿದ್ದಾರೆ. ನಿಮ್ಮ ಡಿಸಿಷನ್ನೇ ಈಗ ಬೇರೆ ಹೆಣ್ಮಕ್ಳು ಮೈಂಡ್ಸೆಟ್ಟು ಅದೇ ರೀತಿ ಇರುತ್ತೆ ಇವಾಗಲೇ ಅಲ್ವಾ? ಹೌದು. ಐ ಥಿಂಕ್ ಐ ಆಮ್ ದ ಒನ್ ಹೂ ಸ್ಟಾರ್ಟೆಡ್ ಇಟ್ ದೆನ್ ಇನ್ ದಟ್ ಕೇಸ್ ಅಲ್ವಾ? ಹಾಂ, ನನ್ನ ಟೈಮಿಂದ ಅವ್ರಿಗಳಿಗೂ ಆ ಥರ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಮ್ಯಾಮ್. ನಿಮ್ಮ ಬಿಡುವಿನ ಸಮಯ ನಮಗೆ ಕೂಡ ಕೊಟ್ಟಿದ್ದೀರಾ ಇವತ್ತು. ಸೊ ಐ ಹ್ಯಾಡ್ ಎ ಗುಡ್ ಟೈಮ್ ವಿತ್ ಯು. Yes, I hope I have, I mean, whatever you wanted to ask me, you have asked, na? Okay. You are satisfied? Yes. ಅಷ್ಟೇ ಬೇಕು ನಮಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇದಿಷ್ಟು ಶೈಲಶ್ರೀ ಸುದರ್ಶನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.